Hi students, in the video class 3, we are learning another concept in this chapter, units and measurement, about dimensional expressions. Dimensional expressions. Expressions ಅಂದರೆ ಏನು ಅಂತ ತೋರಿಸೋದು, ಎಕ್ಸ್ಪ್ರೆಸ್ ಮಾಡೋದು. ಲಾಫಿಂಗ್, ಸ್ನೀಸಿಂಗ್, ರೈಟ್? ನೀವು ಲಾಫ್ ಮಾಡಿದ್ರೆ ಖುಷಿಯಾಗಿದ್ದೀರಾ, ಎಕ್ಸ್ಪ್ರೆಸ್ ಮಾಡ್ತೀರಾ ಫೇಸಲ್ಲಿ. ಸ್ನೀಸ್ ಮಾಡಿದ್ರೆ ಶೀತ ಆಗಿದೆ, ಹೀಗೆ ಏನೋ ಒಂದನ್ನು ಎಕ್ಸ್ಪ್ರೆಸ್ ಮಾಡೋದು, ವ್ಯಕ್ತಪಡಿಸೋದು. ಆ ಥರ ಇಲ್ಲಿ ಈ ಕ್ವಾಂಟಿಟಿನ ಈ ಥರ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ. ನೋಡಿ ಇಲ್ಲಿ, ಏರಿಯಾ ಹ್ಯಾಸ್ ಬಿನ್ ಎಕ್ಸ್ಪ್ರೆಸ್ಡ್ ಆ್ಯಸ್ m0 L2 T0. ಹೌ ಡು ಯು ರೀಡ್ ದಿಸ್? 0 in mass, m for mass, 2 in length, 0 in time. ಈ ಥರ ಎಕ್ಸ್ಪ್ರೆಸ್ ಮಾಡೋ ಮೆಥಡ್ನ ನಾವು ಡೈಮೆನ್ಷನಲ್ ಅನಾಲಿಸಿಸ್, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಡೈಮೆನ್ಷನಲ್ ಎಕ್ಸ್ಪ್ರೆಷನ್. ನೀವು ಏರಿಯಾನ m0 L2 T0ಗೆ ಈಕ್ವೇಸ್ ಮಾಡಿ ಬರೆದ್ರೆ, ಈಕ್ವಲ್ಸ್ನ ಸೇರಿಸಿ ಬರೆದ್ರೆ ಡೈಮೆನ್ಷನಲ್ ಎಕ್ಸ್ಪ್ರೆಷನ್, ಡೈಮೆನ್ಷನಲ್ ಈಕ್ವೇಷನ್. ವಾಟ್ ಇಸ್ ಡೈಮೆನ್ಷನಲ್ ಈಕ್ವೇಷನ್? If I write symbol of area A, then you write m0 L2 T0. This is the dimensional equation. So let's recall our discussion once again a little bit, previous class. What is dimension? Dimensions actually. Dimensions are the powers to which fundamental quantities or units must be raised to obtain the unit of that quantity. That quantity in this example is area. Fundamental units only meter, that is unit of length. How many times? 2 times. Unit of length ಮೀಟರ್ನ 2 times ರೇಸ್ ಮಾಡಿದ್ರೆ ಯೂನಿಟ್ ಆಫ್ ಏರಿಯಾ ನಿಮಗೆ ಸಿಗುತ್ತೆ. ಹಾಗಾಗಿ ಲೆಂತ್ 2 times ಇದೆ ಅಂತ ಹೇಳೋ ಪ್ರೊಸೀಜರ್ಗೆ ವಿ ಕಾಲ್ ಡೈಮೆನ್ಷನಲ್ ಅನಾಲಿಸಿಸ್. ಆ್ಯಂಡ್ ಇದನ್ನು ಡೈಮೆನ್ಷನಲ್ ಎಕ್ಸ್ಪ್ರೆಷನ್ಸ್ ಆಫ್ ಫಾರ್ಮುಲೆ ಅಂತ ಹೇಳ್ತೀವಿ. ಆ್ಯಂಡ್ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಈ ಥರ ಕ್ವಾಂಟಿಟೀಸ್ ತೊಗೊಂಡು ಅದಕ್ಕೆ ಡೆಫಿನೇಷನ್ ಅಂದರೆ ಹೌ ಡು ಯು ನೋ ಇಟ್, ಹೌ ಡು ಯು ಮೆಷರ್ ಇಟ್ ಅಂತ ಹೇಳೋದನ್ನ ಡೆಫಿನೇಷನ್ ಬರ್ಕೊಂಡು ಅದಕ್ಕೆ SI ಯೂನಿಟ್ ಬರೆದು ಆಮೇಲೆ ಡೈಮೆನ್ಷನ್ ಬರೀತೀವಿ. ಸೇಮ್ ವೇ ವಿ ರೋ ಡೈಮೆನ್ಷನ್ಸ್ ಆಫ್ ವಾಲ್ಯೂಮ್, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಮೀಟರ್ ಕ್ಯೂಬ್ ಆ್ಯಕ್ಚುಲಿ. ಸೊ ಇಟ್ ಈಸ್ L3. ವೆಲಾಸಿಟಿ ಆರ್ ಸ್ಪೀಡ್ ನೀವು ಹೈಸ್ಕೂಲಲ್ಲಿ ಸ್ಟಡಿ ಮಾಡಿದ್ರೆ ನೆಕ್ಸ್ಟ್ ಚಾಪ್ಟರ್ ಅದು ಕಂಟಿನ್ಯೂ ಆಗುತ್ತೆ ಈ ವರ್ಷ. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ವೆಲಾಸಿಟಿಗೆ, ಡಿಸ್ಟೆನ್ಸ್ ಬೈ ಟೈಮ್ ಸ್ಪೀಡ್ಗೆ, ಎರಡೂ ಒಂದೇ. ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್ ಆಫ್ ಲೆಂತ್, ದಟ್ ಇಸ್ ಮೀಟರ್. ಟೈಮ್ ಸೆಕೆಂಡ್, ಡಿನಾಮಿನೇಟರ್ ಇದ್ದರೆ ಯೂನಿಟ್ಸ್ ಆಫ್ ರೈಟಿಂಗ್ SI ಯೂನಿಟ್ಸ್ ಪರ್ ಸೆಕೆಂಡ್ ಅಂತ ಓದಬೇಕು. ಸೊ ಇಟ್ಸ್ ಮೀಟರ್ ಪರ್ ಸೆಕೆಂಡ್. m0 L1 T-1 ಅಂತ ಬರೀತಾರೆ. ನೆಕ್ಸ್ಟ್ ಆಕ್ಸಲರೇಷನ್, ವೇಗೋತ್ಕರ್ಷ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ದಟ್ ಈಸ್ ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್. ಎಷ್ಟು ವೆಲಾಸಿಟಿ ಎಷ್ಟು ಟೈಮಿಗೆ ಚೇಂಜ್ ಆಗುತ್ತೆ. ಆ ಚೇಂಜ್ ಇನ್ ವೆಲಾಸಿಟಿ ಯೂನಿಟ್ ಮೀಟರ್ ಪರ್ ಸೆಕೆಂಡ್. ಇನ್ನೊಂದು ಟೈಮ್ ಯೂನಿಟ್ ಬರೀತೀರಾ, ನ್ಯೂಮರೇಟರ್ ಬಂದರೂ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. m0 L1 T-2. ಲೈಕ್ ದಿಸ್ ಯು ವಿಲ್ ಲಿಸ್ಟ್ ಔಟ್ ಸಮ್ ಕ್ವಾಂಟಿಟೀಸ್ ವಿಚ್ ಆರ್ ಆಲ್ರೆಡಿ ಫೆಮಿಲಿಯರ್ ಟು ಯು. ನೀವು ಹೈಸ್ಕೂಲೆಲ್ಲ ಓದ್ಕೊ ಬಂದಿದ್ದೀರಾ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಬೇರೆ ಥರ ಓದಿರ್ತೀರ, ಅದು ಹೇಳ್ತೀನಿ ನಾನು. ಸಮ್ ಕ್ವಾಂಟಿಟೀಸ್ ಯು ವಿಲ್ ಸ್ಟಡಿ ದಿಸ್ ಇಯರ್. ನನಗೆ ಡೈಮೆನ್ಷನ್ ಅನಾಲಿಸಿಸ್ ಮಾಡಲಿಕ್ಕೆ ನೀವು ಏನು ಹೈಸ್ಕೂಲಾಗಿ ಪ್ರಿಪೇರ್ ಆಗಿ ಓದ್ಕೊ ಬಂದಿದ್ದೀರೋ, ಕನ್ಸಿಡರ್ ದೋಸ್ ಕ್ವಾಂಟಿಟೀಸ್ ಆ್ಯಂಡ್ ಪ್ರಾಕ್ಟೀಸ್ ಅಪ್ಲೈಯಿಂಗ್ ಡೈಮೆನ್ಷನಲ್ ಅನಾಲಿಸಿಸ್. ಅನಾಲಿಸಿಸ್ ಅಂದರೆ ಏನೇನು ಮಾಡ್ತೀವಿ? ನಾನು ಮೊದಲೇ ಹೇಳಿದಾಗೆ ಮೆಥಡ್ ಆಫ್ ಡೈಮೆನ್ಷನ್ಸ್ ಯೂಸ್ ಟು ಕನ್ವರ್ಟ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್, ಟು ಚೆಕ್ ಕರೆಕ್ಟ್ನೆಸ್ ಆಫ್ ದಿ ಈಕ್ವೇಷನ್ ಆ್ಯಂಡ್ ಟು ಡಿರೈವ್ ಅನ್ ಈಕ್ವೇಷನ್. ಒಂದು ಈಕ್ವೇಷನ್ನ ಕಂಡುಹಿಡಿಬೋದು ನಾವು ಮೆಥಡ್ ಆಫ್ ಡೈಮೆನ್ಷನ್ ಯೂಸ್ ಮಾಡಿ. ಈ ಅಪ್ಲಿಕೇಶನ್ಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಈ ಡೈಮೆನ್ಷನಲ್ ಎಕ್ಸ್ಪ್ರೆಷನ್ಸ್ ಬೇಕು. ಅದಕ್ಕೆ ಕೆಲವು ಕ್ವಾಂಟಿಟೀಸ್ ಬರ್ಕೋಣ. 4 I have listed here already. 5th one is for you momentum. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ will learn ಚಲನೆಯ ಪರಿಮಾಣ, ವ್ಯಾಲ್ಯೂ, ಮ್ಯಾಗ್ನಿಟ್ಯೂಡ್, ಹೌ ಮಚ್. ದಿ ಮೊಮೆಂಟಮ್ ಈಸ್ ಡಿಫೈನ್ಡ್ ಆಸ್ ಮಾಸ್ ಇಂಟು ವೆಲಾಸಿಟಿ. ಯು ವಿಲ್ ಲರ್ನ್ ದಿಸ್ ಇಯರ್ ಇನ್ ಡೀಟೈಲ್ ಇನ್ ಲಾಸ್ ಆಫ್ ಮೋಷನ್, ನ್ಯೂಟನ್ನ ಚಲನೆಯ ನಿಯಮಗಳು, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್.
You will learn there what is unit of mass, kilogram. What is unit of velocity, meter per second. You already written here. Kg ಒಂದು mass unit of mass unit kg, velocity meter per second. ನೋಡಿ ಕೆ ಜಿ ಯೂನಿಟ್ ಆಫ್ ಮಾಸ್ ಆಗಿರೋದ್ರೆ ಡೈಮೆನ್ಷನ್ಸ್ ಬರೀವಾಗ ನೀವು ಎಮ್ ಬರಿಬೇಕು. ಮಾಸ್ ಇನ್ವಾಲ್ವ್ ಆಗಿದೆ ಬಿಕಾಸ್ ಕೆ ಜಿ ಇದೆ. ನೋಡಿ ಇಲ್ಲಿವರೆಗೆ ಕೆ ಜಿ ಬಂದಿರಲಿಲ್ಲ, ಈಗ ಅಪಿಯರಿಂಗ್. ಕೆ ಜಿ ಈಸ್ ಮೆಷರ್ಡ್, ಕೆ ಜಿ ಇಸ್ ಎ ಯೂನಿಟ್ ಆಫ್ ಮಾಸ್. ನೀವು ಕೆ ಜಿನಾದರೂ ಮೆಷರ್ ಮಾಡಿ, ಗ್ರಾಮ್ಲಾದರೂ ಮೆಷರ್ ಮಾಡಿ, ಮಿಲಿಗ್ರಾಮ್ ಆದರೂ ತೊಗೊಳ್ಳಿ, ಮೈಕ್ರೋಗ್ರಾಮ್ ಆದರೂ ತೊಗೊಳ್ಳಿ, ಒಟ್ಟಿನಲ್ಲಿ ಮಾಸ್ ಮೆಷರ್ ಮಾಡಿದ್ದೀರಾ. ಎಷ್ಟು ಟೈಮ್ಸ್ ಇದೆ ಅದು ಪವರ್ ಏನು ತೋರಿಸ್ಲಿಲ್ಲ ಅಂದರೆ 1. ಮೀಟರ್ ಯೂನಿಟ್ ಆಫ್ ಲೆಂತ್ಗೆ ಫಸ್ಟ್ ಲೆಟರ್ ಎಲ್ ಬರೀಬೇಕು, ದಟ್ ಈಸ್ ರೇಸ್ ಟು ದಿ ಪವರ್ 1. ಎಸ್ ಯೂನಿಟ್ ಆಫ್ ಟೈಮ್ಗೆ ನೀವು ಟಿ ಬರೀತೀರಾ, ಪವರ್ -1. ಸೊ ದಿಸ್ ಈಸ್ ಡೈಮೆನ್ಷನಲ್ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ ನೀವು ಮೊಮೆಂಟಮ್ನ ಇನ್ ಟರ್ಮ್ಸ್ ಆಫ್ ಮಾಸ್ 1 ಟೈಮ್ಸ್, ಲೆಂತ್ 1 ಟೈಮ್ಸ್, ಟೈಮ್ -1. ನೀವು ಮೊಮೆಂಟಮ್ನ ಮೆಷರ್ ಮಾಡಲಿಕ್ಕೆ ಹೋದಾಗ ಮಾಸ್, ಲೆಂತ್, ಟೈಮ್ನ ಮೆಷರ್ ಮಾಡ್ತೀರಾ. ಹೌ ಮೆನಿ ಟೈಮ್ಸ್ ಮಾಸ್ ಹ್ಯಾಸ್ ಬಿನ್ ಇನ್ವಾಲ್ವ್ಡ್ ಇನ್ ದಿ ಡೆಫಿನೇಷನ್ ಆರ್ ಮೆಷರ್ಮೆಂಟ್ ಆಫ್ ಮೊಮೆಂಟಮ್? 1 ಟೈಮ್ಸ್, +1 ಟೈಮ್ಸ್, ಲೆಂತ್ +1 ಟೈಮ್ಸ್, ಟೈಮ್ -1 ಟೈಮ್ಸ್. ಸೊ ಹೌ ಡು ಯು ರೀಡ್ ದಿಸ್? Dimensional expression or dimensional formula of momentum is 1 in mass. How do you read? 1 in mass, 1 in length, -1 in time. ನೋಡಿ ಕನ್ನಡ ಸ್ಟೂಡೆಂಟ್ಸ್ ವೆರಿ ಸಿಂಪಲ್, ಈಸಿ ಅರ್ಥ ಮಾಡ್ಕೊಳ್ತೀರಾ. 1 in mass, 1 in length, -1 in time. Like this you explain it. Move on students. The next quantity is 6th one, force. We have heard of it. Kannada medium students have learned bala, effort. You define it as mass into acceleration. Mass into acceleration. Very popular equation you have, F equals to ma. This year in laws of motion will prove. High school alli kaltidira. How do you write the unit? Already you have written unit of mass, kilogram. ನೋಡಿ ಕಿಲೋಗ್ರಾಮ್. ಯೂನಿಟ್ ಆಫ್ ಆಕ್ಸಿಲರೇಷನ್ ನೀವು ಆಲ್ರೆಡಿ ಬಂದ್ಬಿಟ್ಟಿರಿ ನೋಡಿ, 3rd ಕ್ವಾಂಟಿಟಿ, 4th one ಇನ್ಫ್ಯಾಕ್ಟ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಡೈಮೆನ್ಷನ್ಸ್ ಬರಲಿಕ್ಕೆ ನೀವು ಹೋದಾಗ ಆ್ಯಸ್ ಕಿಲೋಗ್ರಾಮ್ ಯೂನಿಟ್ ಆಫ್ ಮಾಸ್ ಡೈಮೆನ್ಷನ್ದಲ್ಲಿ ಏನು ಬರೀಬೇಕು ನಾವು? m1. ಮೀಟರ್ ಯೂನಿಟ್ ಆಫ್ ಲೆಂತ್ L1. ಸೆಕೆಂಡ್ ಯೂನಿಟ್ ಆಫ್ ಟೈಮ್ t -2. m1 L1 t -2. And I'll remind you, dimensionally ನೋಡಿ ಮಾಸ್ನ m stands for mass here. Mass, first letter of word mass. L stands for the word length and t stands for time. ಇವು SI ಯೂನಿಟ್ಸ್ನಲ್ಲಿ ಫಂಡಮೆಂಟಲ್ ಕ್ವಾಂಟಿಟೀಸ್. ಇನ್ನೂ ನೀವೇನಾದರೂ ಕರೆಂಟ್ಗೆ ಹೋದಾಗ ಕರೆಂಟ್ಗೆ ಅದರ ಯೂನಿಟ್ಟು ಆ್ಯಂಪಿಯರ್, ಅದನ್ನೇ ಸಿಂಬಲ್ಲಾಗಿ ಯೂಸ್ ಮಾಡ್ತೀವಿ, ಎ ಕರೆಂಟ್. ಆ್ಯಂಡ್ ಟೆಂಪರೇಚರ್, ಥರ್ಮೋಡೈನಮಿಕ್ ಟೆಂಪರೇಚರ್ ಯೂನಿಟ್ ಕೆಲ್ವಿನ್, ಅದನ್ನೇ ಯೂಸ್ ಮಾಡ್ತೀವಿ ಸಿಂಬಲ್ ಹಿಯರ್ ವೈಲ್ ರೈಟಿಂಗ್ ಡೈಮೆನ್ಷನ್ಸ್. ಕೆ ಮೋಲ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಯೂನಿಟ್, MOL, ಅದನ್ನೇ ಸಿಂಬಲಾಗಿ ಯೂಸ್ ಮಾಡ್ತೀವಿ ಡೈಮೆನ್ಷನ್ಸ್ ಬರೆಯುವಾಗಲೂ. ಈಗ ಮೆಕ್ಯಾನಿಕ್ಸ್ನಲ್ಲಿ ಕರೆಂಟ್, ಟೆಂಪರೇಚರ್ ಈಗ ಬರ್ತಾ ಇಲ್ಲ, ಬಂದರೆ ಅದನ್ನು ಮುಂದಕ್ಕೆ ಸೇರಿಸ್ಕೊಳ್ತೀರ. ನೀವು ಇನ್ನೊಂದು ಕ್ವಾಂಟಿಟಿ ಯಾವುದಾದ್ರು ಕಂಡುಹಿಡಿತೀರಾ, ಅದರಲ್ಲಿ ಟೆಂಪರೇಚರ್ ಸೇರಿಕೊಳ್ಳಿ, ಅವಾಗ ಕೆ ಪವರ್ ಅಂತ ಏನೋ ಬರೀತೀರ. ಏನು ಪವರ್ ಬರುತ್ತೋ ಆ ಕ್ವಾಂಟಿಟಿ ಮೆಷರ್ ಮಾಡುವಾಗ. ದಿಸ್ ಅಬೌಟ್ ಏನೋ ಫೋರ್ಸ್. ವೆರಿ ಫೆಮಿಲಿಯರ್, ವೆರಿ ಪಾಪ್ಯುಲರ್ ಟರ್ಮ್ ಇನ್ ಯುವರ್ ರೆಗ್ಯುಲರ್ ಡಿಸ್ಕಷನ್. ಆ್ಯಂಡ್ ವಿಲ್ ಲರ್ನ್ ಒನ್ ಮೋರ್, ದಟ್ ಈಸ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ದಿಸ್ ಇಯರ್. ದಟ್ ಇಸ್ impulse. What is impulse? Impulse is actually force into time. ನೋಡಿ, ಫೋರ್ಸ್ ಇಂಟು ಟೈಮ್ ಅಂತ ನೀವು ಮೆಷರ್ ಮಾಡ್ತೀರಾ. ಹೌ, ವೈ ಅಂತ ನೀವು ಕ್ವಶನ್ ಮಾಡ್ತೀರಾ. ಹೇಗೆ ಸರ್? ಯು ವಿಲ್ ನೋ ಇನ್ ದಿ ಚಾಪ್ಟರ್ 6. ವೈ ದಿ ವರ್ಡ್ ಇಂಪಲ್ಸ್? ಈಸ್ ಇಟ್ ಯೂಸ್ಫುಲ್ ಇನ್ ಫಿಸಿಕ್ಸ್? ಶುಡ್ ವಿ ಲರ್ನ್ ಫಿಸಿಕ್ಸ್ ಆರ್ ಇಂಪಲ್ಸ್ ಇನ್ ಫಿಸಿಕ್ಸ್? ಈ ಥರದ್ದೆಲ್ಲ ಮಾತಾಡೋಣ. ಈಗ ಜಸ್ಟ್ ಗೆಟ್ ಇಟ್ ಬೈ ಹಾರ್ಟ್. ಇಂಪಲ್ಸ್ಗೆ ನಾವು ಸಿಂಬಲ್ ಐ ಅಂತ ಬರೆಯೋಣ. ಫೋರ್ಸ್ ಇಂಟು ಟೈಮ್, ಲಾರ್ಜ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಬಾಡಿ ಫಾರ್ ಅ ವೆರಿ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಆ್ಯಂಡ್ ದಿ ಯೂನಿಟ್ ಈಸ್, ನೋಡಿ ಫೋರ್ಸ್ಗೆ ಆಲ್ರೆಡಿ ಬರ್ಕೊಂಡಿದ್ದೀರಾ. ವಾಟ್ ಇಸ್ ದಟ್? ಕಿಲೋಗ್ರಾಮ್. ಆ್ಯಂಡ್ ಮೀಟರ್
ಪರ್ ಸೆಕೆಂಡ್ ಸ್ಕ್ವೇರ್. ನೋಡಿ ಆಲ್ರೆಡಿ ಇಲ್ಲಿ ಬರೆದಿದ್ದೀರಾ, ಇದನ್ನೇ ಬರೀತೀರಾ, ಇದೇನು ಬರೆದ್ರು ಇದನ್ನೇ, ಇಂಟು ಟೈಮ್ ಅಂದರೆ ಸೆಕೆಂಡು. ನೋಡಿ ಸ್ಟೂಡೆಂಟ್ಸ್, ಸೆಕೆಂಡ್ ಇಲ್ಲಿ +1 ಇದೆ, ಇಲ್ಲಿ -2 ಇದೆ. +1 -2 +1 -2 ಎರಡೂ ಸೇರಿಸ್ಕೊಂಡ್ರೆ ಏನಾಗುತ್ತೆ, ಇದು ಎರಡು ತೆಗೆದ್ರೆ ನೋಡಿ -2 s -2 +1 s -2 +1 is -1 ಈಕ್ವಲ್ಸ್ ಟು -1. ಹಾಗಾಗಿ ಯು ವಿಲ್ ರೈಟ್ -1. ಈ ಥರದ್ದು ಏನಾದ್ರು ನಿಮಗೆ ಮತ್ತೆ ಕನ್ಫ್ಯೂಸ್ ಆದರೆ ಯು ಪ್ಲೇ ಇಟ್ ಬ್ಯಾಕ್, ವಾಪಸ್ ಹೋಗಿ ಪ್ಲೇ ಮಾಡಿ ಇನ್ನೊಂದು ಸರಿ ನೋಡ್ಕೊಂಡು ಬನ್ನಿ. ಈಗ ನಾನು ರಬ್ ಮಾಡಿದ್ದೀನಿ ಹೌ ಅಂತ ಅನಿಸ್ಬಿಡುತ್ತೆ ನಿಮಗೆ, ಹಾವ್ ಅಂತ. ಅವಾಗ ಏನು ಮಾಡಿ, ನಾನು ನಿಮಗೆ ಯಾವ ಥರ ಪ್ರೂವ್ ಮಾಡಿ ತೋರಿಸಿದೆ, s -2 ಬರ್ಕೊಂಡೆ ವಿತ್ kg ಮೀಟರ್ ಇಂಟು s +1 ಬರ್ಕೊಂಡೆ. ಇಲ್ಲಿ ಬೇಸ್ ಸೇಮ್ ಇದೆ, ಘಾತಾಂಕ ಆ್ಯಡ್ ಮಾಡ್ಬೋದು ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು, ಬೇಸ್ ಸೇಮ್ ಇದ್ದಾಗ. ಹಾಗಾಗಿ ಈ ಬೇಸ್ ಸೇಮ್ ಇದೆ, -2 + 1 ಅಂತ ಬರೀತೀರಾ, -2 + 1 ಈಸ್ -1. ಸೊ s -1 ಆಗುತ್ತೆ, -1 ಬರ್ಕೊಂಡು. ನಾವು ರೈಟ್ ದ ಡೈಮೆನ್ಷನ್ಸ್. ಕಿಲೋಗ್ರಾಮ್ ಯೂನಿಟ್ ಆಫ್ ಮಾಸ್ m 1 ಬರೀತೀರಾ, ಮೀಟರ್ ಯೂನಿಟ್ ಆಫ್ ಲೆಂತ್ 1, ಸೆಕೆಂಡ್ ಯೂನಿಟ್ ಆಫ್ ಟೈಮ್ -1. m1 L1 t -1, ಲುಕ್ ಅಟ್ ದಿಸ್ ಮೊಮೆಂಟಮ್, ಅದು ಅದೇನೆ m1 L1 t -1. ಆ ಥರ ಮೆನಿ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಡಿಫೈನ್ಡ್, ಫೌಂಡ್, ಮೆಷರ್ಡ್ ಡಿಫ್ರೆಂಟ್ಲಿ ಇನ್ನು ಡಿಫ್ರೆಂಟ್ ಕಾಂಟೆಕ್ಸ್ಟ್ ಅವು ಬರ್ತವೆ. ಅಂದರೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಆ ಕ್ವಾಂಟಿಟೀಸ್ನ ನಾವು ಕಲ್ತಿರ್ತೀವಿ, ಬಟ್ ಯೂನಿಟ್ಸ್ ಒಂದೇ ಬಂದ್ಬಿಡುತ್ತೆ. ಆ ಥರನೂ ಇರ್ತವೆ, ಅದನ್ನು ಒಂದು ಮಾರ್ಕ್ಸ್ ಕೇಳ್ತಾರೆ. ಮೆನ್ಷನ್ 2 ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಹ್ಯಾವಿಂಗ್ ಸೇಮ್ ಡೈಮೆನ್ಷನ್ಸ್, ಸೇಮ್ ಯೂನಿಟ್ಸ್. ಮುಂದೆ ನೋಡೋಣ. ಐ ಲರ್ನ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಟರ್ಮ್, ಅ ಪಾಪ್ಯುಲರ್ ಟರ್ಮ್ ಇನ್ ಯುವರ್ ನೆಕ್ಸ್ಟ್ ಚಾಪ್ಟರ್ ಆಫ್ಟರ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ನಂತರದಲ್ಲಿ ಇನ್ನೂ ಸ್ಟಡಿ ಮಾಡ್ತಾರೆ, ದಟ್ ಈಸ್ ವರ್ಕ್. ವರ್ಕ್ ಅಂದರೆ ಏನು? ವರ್ಕ್ ಅಂದರೆ ಎಷ್ಟು ಎಫರ್ಟ್ನ ಹಾಕಿ ನೀವು ಫೋರ್ಸ್ನ ಹಾಕಿ ಒಂದು ಆಬ್ಜೆಕ್ಟ್ನ ಎಷ್ಟು ದೂರ ಡಿಸ್ಪ್ಲೇಸ್ ಮಾಡ್ತೀರಾ, ತಳ್ಕೊಂಡು ಹೋಗ್ತೀರಾ, ಡಿಸ್ಪ್ಲೇಸ್ಮೆಂಟ್. ನೋಡಿ, ಐ ಆಮ್ ಪುಷಿಂಗ್ ದಿಸ್ ವಾಲ್, ಐ ಆಮ್ ನಾಟ್ ಏಬಲ್ ಟು, ಕರೆಕ್ಟ್ ಅಲ್ವೇ? ಆವಾಗ ನನ್ನಿಂದ ವರ್ಕ್ ಆಗಿಲ್ಲ ವಾಲ್ ಮೇಲೆ. ಈ ಥರ ಆಬ್ಜೆಕ್ಟ್ನ ಪುಷ್ ಮಾಡ್ಕೊಂಡು ಹೋದರೆ ಎಷ್ಟು ಎಫರ್ಟ್ ಹಾಕ್ತೀರಾ, ಎಷ್ಟು ದೂರ ಮೂವ್ ಮಾಡ್ತೀರಾ, ದಟ್ ಈಸ್ ವರ್ಕ್. ಯೂನಿಟ್ ಬರೀಲಿಕ್ಕೆ ಹೋದಾಗ ಫೋರ್ಸ್ ಅದೇ ಬರೀತೀರಾ. ವಾಟ್ ಈಸ್ ಫೋರ್ಸ್ ಯೂನಿಟ್? ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಡ್. ನೋಡಿ, ಯೂನಿಟ್ ಆಫ್ ಫೋರ್ಸ್ ಇಲ್ಲೇ ಬರೆಯೋಣ, ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಡ್ ಇಂಟು ಡಿಸ್ಪ್ಲೇಸ್ಮೆಂಟ್ ಮೀಟರ್. ಎಲ್ಲ ಸಾಲ್ವ್ ಮಾಡಿದ್ರೆ ಆಯಿತು. ಸಾಲ್ವ್ ಮಾಡಿದ್ರೆ ಕಿಲೋಗ್ರಾಮ್ ಮೀಟರ್ ಇಂಟು ಮೀಟರ್ ಸ್ಕ್ವೇರ್ಡ್ s -2. ಇಲ್ಲೊಂದು ಪವರ್ 1 ಇದೆ, ಇಲ್ಲೊಂದು ಪವರ್ 1 ಇದೆ, ಎರಡು ಆ್ಯಡ್ ಮಾಡಿ ಬರ್ಕೊಂಡ್ರಿ. ಸೊ ಮೀಟರ್ ಸ್ಕ್ವೇರ್ ಸೆಕೆಂಡ್ -2. ಸೊ ಐ ಕ್ಯಾನ್ ಆರಾಮ್ಸೆ ರೈಟ್ ಡೈಮೆನ್ಷನಲ್ ಫಾರ್ಮುಲಾ. ಕಿಲೋಗ್ರಾಮ್ ಯೂನಿಟ್ ಆಫ್ ಮಾಸ್, ಡೈಮೆನ್ಷನಲ್ಲಿ m ಪವರ್ 1, ನೋಡಿ ಪವರ್ 1. ಮೀಟರ್ ಯೂನಿಟ್ ಆಫ್ ಲೆಂತ್ ಪವರ್ 2, ಸೆಕೆಂಡ್ ಯೂನಿಟ್ ಆಫ್ ಟೈಮ್ ಪವರ್ -2. ನೋಡಿ ಕಂಪ್ಲೀಟ್ ಆಯಿತು. ರಬ್ ದಿಸ್ ನೌ. ವಿಲ್ ಸಿ ಒನ್ ಮೋರ್, ದಟ್ ಈಸ್ ವರ್ಕ್ ಆಯ್ತಲ್ಲ. ವರ್ಕ್ ಎನರ್ಜಿಗೂ ಅದನ್ನೇ ಬರಿತೀವಿ, ಎನರ್ಜಿ 9th one. ಎನರ್ಜಿ ಅಂದಾಗ ಎನರ್ಜಿ ಈಸ್ ಮ್ಯಾನಿಫೆಸ್ಟೆಡ್ ನೇಚರ್ನಲ್ಲಿ, ಅಂದರೆ ನಮಗೆ ಎಕ್ಸಿಸ್ಟ್ ಆಗುತ್ತೆ ಎಲ್ಲ ಕಡೆ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಎನರ್ಜಿ ಅಂತಿದ್ದಾಗೇ ನೀವು ಬಹಳಷ್ಟು ಕೇಳಿದ್ದೀರ ಲೋವರ್ ಸ್ಟ್ಯಾಂಡರ್ಡ್ಸ್ನಲ್ಲಿ. ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ವಿಂಡ್ ಎನರ್ಜಿ, ಥರ್ಮಲ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ, right? Electromagnetic energy, like this, several tidal energy converted into one form to another. Hydraulic energy generation station nalli potential energy of water converts into kinetic energy. ಹೀಗೆ ಎನರ್ಜಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಎನರ್ಜಿ ಅಂತ ಬರೆದಾಗ ಯಾವ ಎನರ್ಜಿ ತೊಗೊಳ್ಳಿ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ವಿಂಡ್ ಎನರ್ಜಿ, ಯಾವುದೇ ತೊಗೊಳ್ಳಿ ಒಂದೇ ಫಾರ್ಮುಲಾ. ವಾಟ್ ಇಸ್ ದಟ್? ಎನರ್ಜಿ ಈಸ್ ಕೆಪಾಸಿಟಿ ಟು ಡೂ ವರ್ಕ್. ಕೆಪಾಸಿಟಿ ಹೀಗೆ ಶಾರ್ಟ್ ಬರೆಯೋಣ, ವರ್ಕ್ ಡನ್. ಎಷ್ಟು ವರ್ಕ್ ಮಾಡೋ ಕೆಪಾಸಿಟಿ ಆಗಿದೆಯೋ ಅದೇ ಎನರ್ಜಿ, ಇಲ್ಲ ಎಷ್ಟು ವರ್ಕ್ ಆಗಿದೆಯೋ ಅದು ಎನರ್ಜಿ. ಹಾಗಾಗಿ ವರ್ಕ್ ಆ್ಯಂಡ್ ಎನರ್ಜಿ ಒನ್ ಆ್ಯಂಡ್ ದಿ ಸೇಮ್. ಹೌ ಡು ಯು ನೋ ಎನರ್ಜಿ? ಆ್ಯಸ್ ಕೆಪಾಸಿಟಿ ಆಫ್ ಡೂಯಿಂಗ್ ವರ್ಕ್ ಡನ್. ಹಾಗಾಗಿ ನೀವು ಅದೇ ಡೈಮೆನ್ಷನ್ ಬರೀತೀರ, ಕಿಲೋಗ್ರಾಮ್ ಮೀಟರ್ ಸ್ಕ್ವೇರ್ ಸೆಕೆಂಡ್ -2. ನೋಡಿ ಇವೆರಡು ಒಂದೇ ಆಯಿತು ಅಲ್ಲಿ. ಡೈಮೆನ್ಷನಲ್ ಫಾರ್ಮುಲಾ ಒಂದೇ, m1 L2 t -2. ವಾಟ್ಸ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಕೈನೆಟಿಕ್ ಎನರ್ಜಿ? ಸೇಮ್, m1 L2 t -2. ವಾಟ್ಸ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಥರ್ಮಲ್ ಎನರ್ಜಿ? ಸೇಮ್, m1 L2 t -2. ನೋಡಿ
ಒಂದ್ಸರಿ 1 ಮಾರ್ಕ್ಸ್ ಇದನ್ನೇ 1 ಮಾರ್ಕ್ಸ್ ಕೇಳ್ತಾರೆ. ದೇ ವಿಲ್ ಆಸ್ಕ್ ಯು ಟು ರೈಟ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ವರ್ಕ್, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಥರ್ಮಲ್ ಎನರ್ಜಿ, ವಿಂಡ್ ಎನರ್ಜಿ, ಯಾವ್ದು ಕೇಳಿದ್ರು ಅದೇ ಬರೀತಾರೆ. ಬಿಕಾಸ್ ಎನರ್ಜಿ ಈಸ್ ಕೆಪಾಸಿಟಿ ಆಫ್ ಡೂಯಿಂಗ್ ವರ್ಕ್. ಎನರ್ಜಿ ಇಸ್ ಅಂಡರ್ಸ್ಟುಡ್ ಆ್ಯಸ್ ವರ್ಕ್ ಡನ್, ಅಂದರೆ ವರ್ಕ್ ಎಷ್ಟು ಮಾಡ್ತೀರಾ ನೀವು ಅನ್ನೋ ಆಧಾರದ ಮೇಲೆ ಮೆಷರ್ ಎನರ್ಜಿ. ನೆಕ್ಸ್ಟ್ ಅನ್ನೋದರ ವೆರಿ ಇಂಪಾರ್ಟೆಂಟ್, ನೀವು ಯಾವ ರೇಟ್ನಲ್ಲಿ ವರ್ಕ್ ಮಾಡ್ತೀರಾ, ಕೆಲಸನ ಯಾವ ರೇಟ್ನಲ್ಲಿ ಎಷ್ಟು ಟೈಮಲ್ಲಿ ಮಾಡ್ತೀರಾ ಅಂತ ಕಂಡುಹಿಡಿಯಕ್ಕೆ ಹೋದಾಗ ವಿ ಕಾಲ್ ಇಟ್ ಪವರ್. ಯು ವಿಲ್ ಲರ್ನ್ ಆಲ್ ದೀಸ್ ಟರ್ಮ್ಸ್, ವರ್ಕ್, ಪವರ್, ಎನರ್ಜಿ ಇನ್ ಅ ಸಪರೇಟ್ ಚಾಪ್ಟರ್. ಯು ಹ್ಯಾವ್ ಸಪರೇಟ್ ಚಾಪ್ಟರ್ ಫಾರ್ ದೀಸ್ ಟರ್ಮ್ಸ್. ನೇಮ್ ಇದ್ದಾನೆ, ವರ್ಕ್, ಪವರ್, ಎನರ್ಜಿ, ಹಾಗೆ ಬರುತ್ತೆ. ಇಲ್ಲಿ ವಾಟ್ ಈಸ್ ಪವರ್, ಎಷ್ಟು ವರ್ಕ್ನ ಮಾಡ್ತೀರಾ, ಎಷ್ಟು ಟೈಮ್ನಲ್ಲಿ ಅಂತ ಮೆಜರ್ ಮಾಡೋದು. ಎಷ್ಟು ವರ್ಕ್ನ ಮಾಡ್ತೀರಾ, ಎಷ್ಟು ಟೈಮ್ನಲ್ಲಿ. ನೀವು ಡೈಮೆನ್ಷನ್ಸ್ನ ಬರೀಲಿಕ್ಕೆ ಹೋದಾಗ ಯೂನಿಟ್ಸ್ ನೋಡ್ಕೋಬೇಕು. ವಾಟ್ಸ್ ಯೂನಿಟ್ ಆಫ್ ವರ್ಕ್? ಯೂನಿಟ್ ಆಫ್ ವರ್ಕ್ ಈಸ್ ಇಲ್ಲಿ ಬರೋದಲ್ಲ, kg ಮೀಟರ್ ಸ್ಕ್ವೇರ್ ಸೆಕೆಂಡ್ -2 ಡಿವೈಡೆಡ್ ಬೈ ಟೈಮ್. ಆ ಟೈಮ್ಗೆ ಸೆಕೆಂಡ್ ಬರಿತೀವಿ. ಎಲ್ಲ ಸಾಲ್ವ್ ಮಾಡ್ಕೊಂಡು ನೋಡಿ, ಮೇಲೆ ಬಂದಾಗ ಏನಾಯಿತು, ಮೇಲೆ ಬಂದರೆ ಕಿಲೋಗ್ರಾಮ್ ಮೀಟರ್ ಸ್ಕ್ವೇರ್ ಸೆಕೆಂಡ್ -2 ನಾವು ಸಾಲ್ವ್ ಮಾಡಿ ಬರ್ಕೊಬೋಣ ಒಟ್ಟಿಗೆ. ಈಗ ಇಲ್ಲಿ ಸೆಕೆಂಡ್ +1 ಮೇಲೆ ಬಂದಾಗ -1, -1 -2 -3. ಸೊ ಕಿಲೋಗ್ರಾಮ್ ಮೀಟರ್ ಸ್ಕ್ವೇರ್ ಸೆಕೆಂಡ್ -3 ಆಯಿತು. ಹೇಗೆ -3 ಆಯಿತು ನೋಡಿ, ಇದು ಮೇಲೆ ಬಂದಾಗ -1, ಇಲ್ಲಿ ಆಲ್ರೆಡಿ -2 ಇದೆ, ಬೇಸ್ ಸೇಮ್ ಇದ್ದರೆ ಇಂಡಿಸಸ್ನ ಆ್ಯಡ್ ಮಾಡಬೇಕು, ಹಾಗಾಗಿ -3. ಸೊ ಇಫ್ ಯು ರೈಟ್ ಡೈಮೆನ್ಷನ್ಸ್ ಬರೆದ್ರೆ ಏನು ಬರೀತೀರಾ, ಕಿಲೋಗ್ರಾಮ್ ಯೂನಿಟ್ ಆಫ್ ಮಾಸ್ m1, ಮೀಟರ್ ಯೂನಿಟ್ ಆಫ್ ಲೆಂತ್ L2, ಆ್ಯಂಡ್ ಸೆಕೆಂಡ್ ಯೂನಿಟ್ ಆಫ್ ಟೈಮ್ t-3. ಸೊ m1 L2 t-3 ಡೈಮೆನ್ಷನಲ್ ಫಾರ್ಮುಲಾ ಆಫ್ ಪವರಿಗೆ ಬರಿತೀವಿ. Right, and one more term we'll be learning this year, a very important term. That is, ನಿಮಗೆ ಮುಂದೆ ಬರುತ್ತೆ ಟಾರ್ಕ್ ಅಂತ ಬರುತ್ತೆ. ಟಾರ್ಕ್ ಅದಕ್ಕಿಂತ ಮೊದಲು ಇನ್ನೊಂದು ಟರ್ಮ್ ಬರ್ತೀನಿ, ಆ್ಯಂಗ್ಯುಲಾರ್ ಮೊಮೆಂಟಮ್ ಅಂತ. ಆ್ಯಂಗ್ಯುಲಾರ್ ಮೊಮೆಂಟಮ್ ಡಿನೋಟೆಡ್ ಬೈ L ಸಿಂಬಲ್ ಇರಲಿ. ಆ್ಯಂಗ್ಯುಲಾರ್ ಮೊಮೆಂಟಮ್ ಅಂದರೆ ಒಂದು ಆಬ್ಜೆಕ್ಟ್ ಸರ್ಕಲ್ ಮೂವ್ ಆಗ್ತಿದೆ ಅಂತ ಇಟ್ಕೊಳ್ಳಿ, ಈ ಥರ ಅರ್ಥ ಮಾಡ್ಕೊಳ್ಳಿ. ಹೀಗೆ ದಿಸ್ ಈಸ್ ಹ್ಯಾವಿಂಗ್ ಮಾಸ್ m. ಒಂದು ಥ್ರೆಡ್ ಕಟ್ಬಿಟ್ಟು ಹೀಗೆ ನೀವು ರೊಟೇಟಿಂಗ್ ಅನ್ ಆಬ್ಜೆಕ್ಟ್ ಇನ್ ಸರ್ಕಲ್ನ ಹಿಂಗೆ ತಿರುಗಿಸ್ತಾ ಇದ್ದೀರಾ. ತಿರುಗಿಸುವಾಗ ವಿ ಸೇ ಇಟ್ ಹ್ಯಾಸ್ ಗಾಟ್ ಆ್ಯಂಗ್ಯುಲಾರ್ ಮೊಮೆಂಟಮ್. ಲೈಕ್ ಮೊಮೆಂಟಮ್ ಅಂದರೆ ಒಂದು ಆಬ್ಜೆಕ್ಟ್ಗೆ ಎಷ್ಟು ಮೋಷನ್ ಇದೆ. ಯಾಕಂದರೆ ಇಫ್ ಬೈಸಿಕಲ್ ಆ್ಯಂಡ್ ಅ ಲಾರಿ ಮೂವ್ ವಿತ್ ದಿ ಸೇಮ್ ಸ್ಪೀಡ್, ಒಂದು 10 m/s ಅಂತ ಇಟ್ಕೊಳ್ಳಿ, ಎರಡು ಒಂದು ಕಾಂಪೌಂಡಿಗೆ ಕೊಲೈಡ್ ಆದರೆ ಯಾವುದರಿಂದ ಜಾಸ್ತಿ ಏಟಾಗುತ್ತೆ ಅಂತ ಹೇಳ್ತೀರ ನೀವು, ಲಾರಿ. ಬಟ್ ಸ್ಪೀಡ್ ಏನಾಗಿತ್ತು, ಒಂದೇ ಅಲ್ವಾ. ಹಾಗಾಗಿ ವೈ ಲಾರಿ ಕಾಸಸ್ ಮೋರ್ ಡ್ಯಾಮೇಜ್ ಟು ದಿ ಕಾಂಪೌಂಡ್ ಅಂತ ನೀವು ಹೇಳ್ತೀರಾ, ಲಾರಿ ಹ್ಯಾಸ್ ಗಟ್ ಮೋರ್ ಮಾಸ್ ಅಲ್ವಾ. ಅಲ್ಲಿಗೆ ಎಷ್ಟು ಮಾಸ್ ಇದೆ ಅನ್ನೋದ್ರ ಮೇಲೆ ಒಂದೇ ವೆಲಾಸಿಟಿ ಇದ್ರೂ ಎಷ್ಟು ಎಫೆಕ್ಟ್ ಆಗುತ್ತೆ. ಸೊ ಇಟ್ಸ್ ಮೊಮೆಂಟಮ್. ಆ ಥರ ರೊಟೇಷನ್ನಿಗೆ ಬಂದಾಗ ರೊಟೇಷನಲ್ಲೂ ಎಷ್ಟು ಎಫೆಕ್ಟ್ ಇದೆ ಆ ರೊಟೇಷನ್ನಲ್ಲಿ ಅಂತ ಕಂಡುಹಿಡಿಯುವಾಗ ಈ ಆಬ್ಜೆಕ್ಟ್ ಎಷ್ಟು ಸ್ಪೀಡ್ಲಿ ಮೂವ್ ಆಗ್ತಾ ಇದೆ, ಎಷ್ಟು ಮಾಸ್ ಇದೆ, ಮತ್ತು ಈ ಲೆಂತ್ಗೆ ಏನು ಹೇಳ್ತೀವಿ ಹೇಳಿ, ರೇಡಿಯಸ್. ವಾಟ್ ಇಸ್ ಕಾಲ್ಡ್ ರೇಡಿಯಸ್. ಮಾಸ್, ವೆಲಾಸಿಟಿ ಆ್ಯಂಡ್ ರೇಡಿಯಸ್ ಟುಗೆದರ್ ಕಾಲ್ಡ್ ಆ್ಯಂಗ್ಯುಲಾರ್ ಮೊಮೆಂಟಮ್. ಹೌ ಡು ಯು ಮೆಜರ್? ಮಾಸ್ ಇಂಟು ವೆಲಾಸಿಟಿ ಇಂಟು ರೇಡಿಯಸ್. ಆ ಮಲ್ಟಿಪ್ಲೈ ಮಾಡೋವಾಗಲೂ 2-3 ಥರ ಪ್ರಾಡಕ್ಟ್ಸ್ ಇದೆ. ಇವೆಲ್ಲ ನೀವು ಮುಂದೆ ಸ್ಟಡಿ ಮಾಡ್ತೀರ. ಯೂನಿಟ್ಸ್ ಬರೆಯೋ ಪರ್ಪಸ್ಗಾಗಿ ಇಷ್ಟು ಮಾತ್ರ, ಮಾಸ್ ಇಂಟು ವೆಲಾಸಿಟಿ ಇಂಟು ರೇಡಿಯಸ್. ಹಾಗಾಗಿ ಆ್ಯಂಗ್ಯುಲಾರ್ ಮೊಮೆಂಟಮ್ ಟರ್ಮ್ ಕಮ್ಸ್ ಇನ್ ರೊಟೇಷನಲ್ ಮೋಷನ್. ಫಿಸಿಕ್ಸ್ನಲ್ಲಿ ಒಂದು ಸಪ್ರೇಟ್ ಚಾಪ್ಟರ್ ಇದೆ, ಇಟ್ಸ್ ಕಾಲ್ಡ್ ರೊಟೇಷನಲ್ ಮೋಷನ್. ಅಲ್ಲಿ ನಿಮ್ಮ ಟೇಬಲ್ನಲ್ಲಿ ಕೆಲವು ಕಡೆ ನಾವು ಮೆನ್ಷನ್ ಮಾಡಿರೋದಿಲ್ಲ, ನನಗೆ ಕೆಲವು ಕ್ವಾಂಟಿಟೀಸ್ ಮಾತ್ರ ಯೂಸ್ ಮಾಡಿದ್ದೀನಿ. ಇದು ನೆನ್ಪಿಟ್ಕೊಂಡಿರಿ, ಮಾಸ್ ಇಂಟು ವೆಲಾಸಿಟಿ ಇಂಟು ರೇಡಿಯಸ್. ಆಮೇಲೆ ಎಲ್ಲ ಕ್ವಾಂಟಿಟೀಸ್ ನೀವು ಇನ್ಯಾವುದಾರ ಒಂದು ಸೋರ್ಸ್ ಬುಕ್ ತೊಗೊಂಡ್ರೆ, NCERT ಅಲ್ಲದೇ ಸುಮಾರು ಕ್ವಾಂಟಿಟೀಸ್ ಹಾಕಿದ್ರೆ ಅಯ್ಯೋ ಇದು ಮಾಡೇ ಇಲ್ವಲ್ಲ ಅಂತ ಅಂದ್ಕೋಬೇಡಿ. ನಾನು ಈ ಡೈಮೆನ್ಷನಲ್ ಎಕ್ಸ್ಪ್ರೆಷನ್ಸ್ನ ಯೂಸ್ ಮಾಡಿ ಏನೇನು ಅಪ್ಲಿಕೇಶನ್ಸ್ ಮಾಡಲಿಕ್ಕೆ ಹೊರಟಿದ್ದೀನೋ ಅಷ್ಟು ಮಾತ್ರ ಬರ್ಕೊಂಡಿರ್ತೀನಿ. ಮಿಕ್ಕಿರೋದು ಆ ಚಾಪ್ಟ್ರಿಗೆ ಬಂದಾಗ ಅಲ್ಲೇ ಬಂದುಬಿಡುತ್ತೆ. ಅಲ್ಲಲ್ಲೇ ಇಫ್ ಯು ಫೈಂಡ್ ನ್ಯೂ ಕ್ವಾಂಟಿಟಿ ಇನ್ ಯುವರ್ ರೆಗ್ಯುಲರ್ ಡಿಸ್ಕಷನ್ ವಿಲ್ ರೈಟ್ ಡೌನ್ ದಿ ಯೂನಿಟ್. ಆ ಥರ ಬರೀತಾ ಹೋಗ್ತು. ಹಾಗಾಗಿ
ನೀವಿಲ್ಲಿ ಮಾಸ್ ಇಂಟು ವೆಲಾಸಿಟಿ ಇಂಟು ರೇಡಿಯಸ್, ಫೋರ್ತ್ ಮೇ ಬಿ 8th ಚಾಪ್ಟರ್ ರೊಟೇಷನಲ್ ಮೋಷನಲ್ಲಿ ಬರುತ್ತೆ. ಬಂದಾಗ ನೀವು ಸ್ಟಡಿ ಮಾಡ್ತೀರಾ. ಜಸ್ಟ್ ರಿಮೆಂಬರ್ ದಿಸ್ ಮಚ್. ವಾಟ್ ಇಸ್ ಯೂನಿಟ್ ಆಫ್ ಮಾಸ್? ಯೂನಿಟ್ ಆಫ್ ಮಾಸ್ ಇಲ್ಲೇ ಬರ್ಕೋಬೋದು. ಯೂನಿಟ್ ಆಫ್ ಮಾಸ್ ಇಸ್ ನೋಡಿ ಬರೀತೀರಾ. ವಾಟ್ ಇಸ್ ಯೂನಿಟ್ ಆಫ್ ಮಾಸ್? ಕಿಲೋಗ್ರಾಮ್. ವಾಟ್ ಇಸ್ ಯೂನಿಟ್ ಆಫ್ ವೆಲಾಸಿಟಿ? ಮೀಟರ್ ಪರ್ ಸೆಕೆಂಡ್. ಯೂನಿಟ್ ಆಫ್ ರೇಡಿಯಸ್ ಲೆಂತ್ ತಾನೆ, ಮೀಟರ್. ನೋಡಿ kg ಮೀಟರ್ ಪರ್ ಸೆಕೆಂಡ್, ಮೀಟರ್. ಮೀಟರ್ 2 ಟೈಮ್ಸ್ ಇದೆ, ಸೊ ಯು ರೈಟ್ m2. ಫೈನಲಿ kg ಮೀಟರ್ ಸ್ಕ್ವೇರ್ ಸೆಕೆಂಡ್ -1 ಅಲ್ವಾ? ಇಟ್ಸ್ ವೆರಿ ಈಸಿ ಟು ರೈಟ್ ಡೈಮೆನ್ಷನ್ ನಾವು. kg ಯೂನಿಟ್ ಆಫ್ ಮಾಸ್ m1, ಮೀಟರ್ ಯೂನಿಟ್ ಆಫ್ ಲೆಂತ್ l2, ಸೆಕೆಂಡ್ ಯೂನಿಟ್ ಆಫ್ ಟೈಮ್ t-1. ಏನು ಬರ್ತೀರಾ? L1 L2 t-1 ಡೈಮೆನ್ಷನಲ್ ಫಾರ್ಮುಲಾ ಆಫ್ ಆ್ಯಂಗ್ಯುಲಾರ್ ಮೊಮೆಂಟಮ್. ಇಲ್ಲೇ ರೊಟೇಷನಲ್ ಮೋಷನ್ ಬಂದಾಗ ಇನ್ನೊಂದು ಟರ್ಮ್ ಮಾತಾಡ್ತೀವಿ. ವಾಟ್ ಇಸ್ ದ್ಯಾಟ್? ಆ್ಯಂಗ್ಯುಲಾರ್ ವೆಲಾಸಿಟಿ ಅಂತ ಬರುತ್ತೆ. ಆ್ಯಂಗ್ಯುಲಾರ್ ವೆಲಾಸಿಟಿ ಅಂದರೆ ಇದು ಎಷ್ಟು ಆ್ಯಂಗಲ್ನ ಕವರ್ ಮಾಡ್ತಾ ಹೋಗುತ್ತೆ ಗಿವನ್ ಟೈಮ್ನಲ್ಲಿ. ಆ್ಯಂಗಲ್ನ ಗೊತ್ತಲ್ಲ, ಆ್ಯಂಗ್ಯುಲಾರ್ ವೆಲಾಸಿಟಿ. ನಾನು ಆ್ಯಂಗ್ಯುಲಾರ್ ವೆಲಾಸಿಟಿ ಹೀಗೆ ಬರಿತೀನಿ. ಸಿಂಬಲ್ ನೀವು ರೆಗ್ಯುಲರ್ ಕ್ಲಾಸ್ನ ಸ್ಟಡಿ ಮಾಡ್ತೀರಾ, ಒಮೆಗಾ ಅಂತ ಬರಿತೀವಿ, ಇರಲಿ ಸಿಂಬಲ್ ಈಗ ಬೇಡ. ಆ್ಯಂಗ್ಯುಲಾರ್ ವೆಲಾಸಿಟಿ ಅಂದ್ರೇನು? ಎಷ್ಟು ಆ್ಯಂಗಲ್ನ ಕವರ್ ಮಾಡ್ತೀರಾ ಎಷ್ಟು ಟೈಮ್ನಲ್ಲಿ. ದ ರೇಟ್ ಆಫ್ ಆ್ಯಂಗ್ಯುಲಾರ್ ಡಿಸ್ಪ್ಲೇಸ್ಮೆಂಟ್, ಲೈಕ್ ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಹಾಗೆ ಇಲ್ಲಿ ಆ್ಯಂಗಲ್ ಕವರ್ಡ್ ಬೈ ಟೈಮ್. ಆ್ಯಂಗಲ್ಗೆ ಯೂನಿಟ್ಟು ರೇಡಿಯನ್ ಆ್ಯಂಡ್ ಟೈಮ್ ಯೂನಿಟ್ಟು ಸೆಕೆಂಡ್. ನೋಡಿ ರೇಡಿಯನ್ ಸಪ್ಲಿಮೆಂಟ್ರಿ ಯೂನಿಟ್ ಆಗಿರೋದ್ರಿಂದ ಡೈಮೆನ್ಷನ್ ಬರೀಕ್ಕೆ ಹೋದಾಗ ನೀವು SI ಯೂನಿಟ್ ನೋಡಿ ಇಷ್ಟೇ ಪರ್ ಸೆಕೆಂಡ್ ಅಂತಲೇ ಬರೀಬೇಕು ಡೈಮೆನ್ಷನ್ ಬರೆಯುವಾಗ. ರೇಡಿಯನ್ ಪರ್ ಸೆಕೆಂಡು. ಬಟ್ ಆ್ಯಂಗಲ್ಗೆ ಡೈಮೆನ್ಷನ್ಸ್ ಬರಲ್ಲ. ಯಾಕೆ ಡೈಮೆನ್ಷನ್ ಬರಲ್ಲ? ಆ್ಯಂಗಲ್ನ ನೀವು ಮುಂದೆ ಸ್ಟಡಿ ಮಾಡ್ತೀರಾ. ಆ ಆ್ಯಂಗಲ್ನಲ್ಲಿ ಇಟ್ ಈಸ್ ರೇಷಿಯೋ ಆಫ್ S/R ಅಂತ ಒಂದು ರಿಲೇಷನ್ ಬರುತ್ತೆ. S ಅಂದರೆ ಮೀಟರ್, R ಅಂದರೆ ಮೀಟರ್. ಕೆಲವು ಮಕ್ಕಳಿಗೆ ಹೇಳಿದ್ದೀನಿ, ಅದು ಮುಂದೆ ಬಂದಾಗ ನೋಡೋಣ. ಇದು ಡೈಮೆನ್ಷನ್ ಬರಲ್ಲ ರೇಡಿಯನ್ಗೆ. ರೇಡಿಯನ್ ಅನದರ್ ಯೂನಿಟ್, ದಟ್ ಇಸ್ ಸಪ್ಲಿಮೆಂಟ್ರಿ ಯೂನಿಟ್ SI ಸಿಸ್ಟಮ್ನಲ್ಲಿ ಆ್ಯಂಗಲ್ಗೆ. ಹಾಗಾಗಿ ಪರ್ ಸೆಕೆಂಡ್ ಇಲ್ಲಿ kg ಮೀಟರ್ ಸೆಕೆಂಡ್ ಆ ಥರ SIನಲ್ಲಿ 7 ಕ್ವಾಂಟಿಟೀಸ್ ಇದೆಯಾ ಅಂತ ಕಂಡುಹಿಡಿಯೋದೇ ಡೈಮೆನ್ಷನ್ಸು. 7 ಕ್ವಾಂಟಿಟೀಸ್ನಲ್ಲಿ ಒಂದೇ ಒಂದು ಯೂಸ್ ಆಗಿದೆ, ಯಾವುದೋ ಟೈಮ್. ಬಿಕಾಸ್ ಯೂನಿಟ್ ಈಸ್ ಸೆಕೆಂಡ್ ಅಂತ ಬಂತು ನೋಡಿ, ಯೂನಿಟ್ ಈಸ್ ಸೆಕೆಂಡ್. ಹಾಗಾಗಿ ಮಾಸ್ ಇನ್ವಾಲ್ವ್ ಆಗಿಲ್ಲ. ಹೇಗೆ ಗೊತ್ತಾಯಿತು? kg ಅಂತ ಇಲ್ವಲ್ಲ ಆದರೆ ಯೂನಿಟ್ಟು. kgನೋ ಗ್ರಾಮೋ ಮಿಲಿಗ್ರಾಮೋ ಇದ್ದಿದ್ದರೆ ಯು ವುಡ್ ರೈಟ್ m ಪವರ್ ಬರಿತಾ ಇದ್ರಿ. ಈಗ ಇಲ್ಲ, 0 ಬರೀತೀರ. ಲೆಂತು ಇಲ್ಲ, ಅಲ್ಲಿ ಮೀಟರ್ ಕಿಲೋಮೀಟರ್ ಮಿಲಿಮೀಟರ್ ಏನಾದ್ರು ಇದ್ದಿದ್ದರೆ ಅವಾಗ ಎಲ್ ಅಂತ ಪವರ್ ಬರಿತಾ ಇದ್ದಾರೆ. ಬಟ್ ನೋ, 0. ಸೆಕೆಂಡ್ ಇದೆ, ಯೂನಿಟ್ ಆಫ್ ಟೈಮ್ t-1 ಇಸ್ ದಿ ಪವರ್. ನೋಡಿ ಹೀಗೆ ಹೌ ಟು ಪ್ರಾಕ್ಟೀಸ್. ಆಮೇಲೆ ಇಲ್ಲಿ ಇನ್ನೊಂದು ಟರ್ಮ್ ಬರುತ್ತೆ ಸ್ಟೂಡೆಂಟ್ಸ್, ಥರ್ಡ್ ಒನ್. ಲೈಕ್ ಲೀನಿಯರ್ ವೆಲಾಸಿಟಿ ಆದಮೇಲೆ ಆ್ಯಂಗ್ಯುಲರ್ ವೆಲಾಸಿಟಿ ಆದಮೇಲೆ ಆಕ್ಸಿಲರೇಷನ್ ಬರೆದ ಹಾಗೆ ಇಲ್ಲೂ ಆ್ಯಂಗ್ಯುಲಾರ್ ಆಕ್ಸಿಲರೇಷನ್ ಅಂತ ಒಂದು ಟರ್ಮ್ ಬರುತ್ತೆ. ಆ್ಯಂಗ್ಯುಲಾರ್ ಆಕ್ಸಿಲರೇಷನ್. ವಾಟ್ ಇಸ್ ಆ್ಯಂಗ್ಯುಲಾರ್ ಆಕ್ಸಿಲರೇಷನ್? ಶಾರ್ಟ್ ಫಾರ್ಮ್ ಬರೀತೀನಿ, ಆಕ್ಸಿಲರೇಷನ್ ACC n ಡಾಟ್ ಬರ್ತೀನಿ, ನೀವು ಫುಲ್ ಬರ್ಕೊಳ್ಳಿ. ವಾಟ್ ಇಸ್ ಆ್ಯಂಗ್ಯುಲಾರ್ ಆಕ್ಸಿಲರೇಷನ್? ಚೇಂಜ್ ಇನ್ ಆ್ಯಂಗ್ಯುಲಾರ್ ವೆಲಾಸಿಟಿ. ಎಷ್ಟು ಆ್ಯಂಗ್ಯುಲಾರ್ ವೆಲಾಸಿಟಿ ಚೇಂಜ್ ಆಯಿತು, ಎಷ್ಟು ಟೈಮ್ನಲ್ಲಿ. ನೋಡಿ ಶಾರ್ಟ್ ಫಾರ್ಮ್, ಸ್ಪೇಸ್ ಕಮ್ಮಿ ಅಂತ ಹೇಳಿ ANG ಡಾಟ್ ಬರೆದ್ರೆ ಆ್ಯಂಗ್ಯುಲಾರ್ ಫುಲ್ ರೀಡ್ ಮಾಡ್ಕೊಳ್ಳಿ. VL ಡಾಟ್ ಬರೆದ್ರೆ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಸೊ ವಾಟ್ ಇಸ್ ದಿ SI ಯೂನಿಟ್? SI ಯೂನಿಟ್ ಈಸ್ ನೋಡಿ ಮೇಲೆ ರೇಡಿಯನ್ ಪರ್ ಸೆಕೆಂಡ್ ಬರೀತೀರ ನ್ಯೂಮರೇಟರ್, ಡಿನಾಮಿನೇಟರ್ನಲ್ಲಿ ಟೈಮು ಸೆಕೆಂಡ್ ಬರೀತೀರ. ಈ ಸೆಕೆಂಡ್ ಮೇಲೆ ಬರೋದ್ರಿಂದ ರೇಡಿಯನ್ ಸೆಕೆಂಡ್ -1 ಸೆಕೆಂಡ್ -1 ಸೆಕೆಂಡ್ -1 ಸೆಕೆಂಡ್ -1 2 ಸರಿ ಬಂತಲ್ವ. ಹಾಗಾಗಿ SI ಯೂನಿಟ್ ಬರೀಲಿಕ್ಕೆ ಹೋದಾಗ S-2 ಅಷ್ಟೇ ಬರೀಬೇಕು. ರೇಡಿಯನ್ಗೆ SI ಯೂನಿಟ್ಸ್ನಲ್ಲಿ ಯಾವುದೂ ಮೆಷರ್ಮೆಂಟ್ಸ್ ಬರಲ್ಲ. ಮಾಸ್, ಲೆಂತ್, ಟೈಮ್, ಟೆಂಪರೇಚರ್, ಕರೆಂಟ್ ಯಾವುದನ್ನು ಯೂಸ್ ಮಾಡಿ ಆ್ಯಂಗಲ್ನ ಮೆಷರ್ ಮಾಡೋದಿಲ್ಲ. ಹಾಗಾಗಿ ಡೈಮೆನ್ಷನ್ಸ್ ಆಫ್ ಆ್ಯಂಗಲ್ 0, m0, l0, t0 ಆ ಥರ. ಅದರಿಂದಾಗಿ ಬರೀ ಟೈಮ್ ಮಾತ್ರ ಉಳ್ಕೊಂಡಿದೆ, S-2. therefore ಡೈಮೆನ್ಷನಲ್ ಫಾರ್ಮುಲಾ ಆಫ್ ಆ್ಯಂಗ್ಯುಲಾರ್ ಆಕ್ಸಿಲರೇಷನ್ ಅಗೇನ್ ಯೂನಿಟ್ ಆಫ್ ಮಾಸ್ kg ಆ ಥರದ್ದು ಯಾವುದೂ ಇಲ್ಲ, m0. ಯೂನಿಟ್ ಆಫ್ ಲೆಂತ್ ಮೀಟರ್ ಸೆಂಟಿಮೀಟರ್ ಆ ಥರ ಯಾವುದೂ ಇಲ್ಲ, L0. ಯೂನಿಟ್ ಆಫ್ ಟೈಮ್ ಇದೆ ಸೆಕೆಂಡ್, ದಟ್ ಈಸ್ ರೇಸ್ ಟು ದಿ ಪವರ್ -2. ಹೀಗೆ ಈ ಥರ ನೀವು ಕ್ವಾಂಟಿಟೀಸ್, ಈ ಕ್ವಾಂಟಿಟೀಸಿಂದ ನೀವು ನೋಡಿ ಗಾಬರಿ ಹಂಗಿಲ್ಲ. ಇವೆಲ್ಲ 7th 8th ಚಾಪ್ಟರ್ಸಲ್ಲಿ ಬರುತ್ತೆ. ಆ್ಯಂಡ್ ಅಲ್ಲೇ ಕೆಲವು ಕ್ವಾಂಟಿಟೀಸ್ ನಾವು ಬಿಟ್ಟಿರಬಹುದು.
ನನಗೆ ಇಲ್ಲಿ ಮುಂದೆ ಈ ಡೈಮೆನ್ಷನ್ಸ್ದು ಅಪ್ಲಿಕೇಶನ್ ಹೇಳಲಿಕ್ಕೆ ಎಷ್ಟು ಬೇಕೋ ಅಷ್ಟು ಬರ್ಕೊಳ್ತಾ ಇದ್ದೀನಿ. ಇಲ್ಲಿ 100 more than 150 ಕ್ವಾಂಟಿಟೀಸ್ ಡೈಮೆನ್ಷನ್ಸ್ ಯು ವಿಲ್ ಲರ್ನ್ ಇನ್ ದೀಸ್ 2 years. ಒಂದು ಸರಿ ಈ ಪ್ರೊಸೀಜರ್ ಕಲ್ತ್ಕೊಂಡಿದ್ರೆ ಆ ಕ್ವಾಂಟಿಟೀಸ್ ಹೊಸದಾಗಿ ಬರ್ತಿದ್ದಾಗೇ ಡೈಮೆನ್ಷನ್ ಬರೆದ್ಬಿಡೋಣ ಅಲ್ಲೇ, ಅದು ನೆನ್ಪಿಟ್ಕೊಳ್ಳಿ. ಈಗ ನನಗೆ ಎಷ್ಟು ಬೇಕೋ ಅಷ್ಟು ಬರಿತಾ ಇದ್ದೀನಿ, ಅದಕ್ಕೆ ಕೆಲವು ಡೆಫಿನಿಷನ್ಸ್ನ ಹೇಳ್ಕೊಂಡು ಬರಿತಾ ಇದ್ದೀನಿ. ಯು ಪ್ರಾಕ್ಟೀಸ್ ದಿಸ್. ಇದರಲ್ಲಿ ಕೆಲವು ಮಿಸ್ ಆಗಿರ್ಬೋದು, ನೀವು ಕೊಟ್ಟಿರೋ ನೋಟ್ಸ್ ಟೇಬಲ್ನಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಎನಿವೇ ಯುರ್ ಗೋಯಿಂಗ್ ಟು ಲರ್ನ್ ಆಲ್ ಆಫ್ ದೆಮ್ ಇನ್ ದೀಸ್ 2 years. ಇನ್ನೂ 1-2-3 ಮಾಡೋಣ, ಮುಂದೆ ಕಂಟಿನ್ಯೂ ಮಾಡೋಣ. ಸ್ಟೂಡೆಂಟ್ಸ್, ಇಲ್ಲಿ ನೀವು ರೆಗ್ಯುಲರ್ ಕ್ಲಾಸ್ನಲ್ಲಿ ಈ ಫೋರ್ಸ್ ಇದೆಯಲ್ಲ, ಮಾಸ್ ಇಂಟು ಆಕ್ಸಲರೇಷನ್ kg/s², ಇದನ್ನು ನ್ಯೂಟನ್ ಅಂತ ಕರಿತೀವಿ. ನ್ಯೂಟನ್ ಸಿಂಬಲ್ ಏನು ನಿಮ್ಗೆ ಹೇಳಿದ್ನಲ್ಲ, ಯೂನಿಟ್ ಆಫ್ ಫೋರ್ಸ್ ಈಸ್ ನ್ಯೂಟನ್. ನ್ಯೂಟನ್ ಅಂದರೆ 1 kg 1 m/s² ಅಂತ. ಏನು ಹಂಗಂದರೆ ಮುಂದಕ್ಕೆ ನೋಡೋಣ ಅದ್ರ ಮೀನಿಂಗ್ ಏನು. ಇದು ಒಂದು ನೇಮ್ ಕೊಟ್ಟಿದ್ದಾರೆ, ನೇಮ್ ಆಫ್ ಸೈಂಟಿಸ್ಟ್ನ ಅಸೈನ್ ಮಾಡಿದ್ದಾರೆ. ಈ ಥರ ಬರ್ಲಿಕ್ಕೆ ಎವ್ರಿ ಟೈಮ್ kg/s² ಅಂತ ಓದ್ಕೊಳ್ಳಿಕ್ಕೆ ಬದಲಾಗಿ ನ್ಯೂಟನ್ ಅಂತ ಹೇಳಿದ್ರೆ ಸಾಕು. ನ್ಯೂಟನ್ ಅಂತ ಹೇಳಿದ್ರೆ ಈ ಮೀನಿಂಗ್ ಇರುತ್ತೆ. ಆ ಥರ ವರ್ಕಿಗೆ ಒಂದು ಕೊಟ್ಟಿದ್ದಾರೆ, ಜೂಲ್ ಅಂತ. ಜೂಲ್ ನೋಡಿ, ಅದು ಜೆ ಇಲ್ಲಿ ಬರಿತೀನಿ, ಜೆ ಫಾರ್ ಜೂಲ್. ಈ ಕಡೆ ಸ್ಪೇಸ್ ಇದೆ, ಬರೆದು ತೋರಿಸ್ತೀನಿ. ಜೆ ಫಾರ್ ಜೂಲ್, ಎನ್ ಫಾರ್ ನ್ಯೂಟನ್. ಸ್ಮಾಲ್ ಎನ್ ಬರಿಬೇಕು, ರೂಲ್ಸ್ ಆಫ್ ರೈಟಿಂಗ್ SI ಅಂತ ಹೇಳಿದ್ದಲ್ಲ. ಆಮೇಲೆ ಈ ಎನರ್ಜಿ ನೋಡಿ, ಎನರ್ಜಿನೂ ಅದೇನೆ, ಅದು ಜೋಲೆ. ವರ್ಕ್ಗೂ ಜೋಲ್ ಅಂತೀವಿ, ಎನರ್ಜಿಗೂ ಜೋಲ್ ಅಂತೀವಿ. ಪವರ್ಗೆ SI ಯೂನಿಟ್ನಲ್ಲಿ ಎವ್ರಿ ಟೈಮ್ kg/m²/s³ ಅಂತ ಹೇಳಲಿಕ್ಕೆ ಬದಲಾಗಿ ವ್ಯಾಟ್ ನೋಡಿ, ಇದನ್ನ ಕೇಳಿರ್ತಾರೆ ನೀವು, ವ್ಯಾಟ್ ಅಲ್ವಾ, ಕರೆಕ್ಟಾ? ವ್ಯಾಟ್, ಜೇಮ್ಸ್ ವ್ಯಾಟ್, ನೇಮ್ ಆಫ್ ಸೈಂಟಿಸ್ಟ್. ಅವ್ರದ್ದು ನೇಮ್ ಇಟ್ಕೊಂಡಿದ್ದಾರೆ, ಪರ್ಸನ್ ಹೂ ವರ್ಕ್ಡ್ ಇನ್ ದಿಸ್ ಫೀಲ್ಡ್, ಪವರ್. ಇನ್ನು ಆ್ಯಂಗ್ಯುಲರ್ ಮೊಮೆಂಟ್ ಇದು ಯಾವುದಕ್ಕೂ ಥರದ್ದು ನೇಮ್ ಏನಿಲ್ಲ, ಇದು ಬರೀ ಹೀಗೆ ಆ್ಯಂಗ್ಯುಲರ್ ಮೊಮೆಂಟಮ್ kg/m²/s². ಇದಕ್ಕೆ ಯಾಕೆ ಸರ್ ನೇಮ್ ಇಟ್ಟಿಲ್ಲ, ಇದಕ್ಕೆ ಯಾಕೆ ಸರ್ ನೇಮ್ ಇಟ್ಟಿಲ್ಲ ಅಂದರೆ ಅದು ಅವಶ್ಯಕತೆ ಬಂದಿಲ್ಲ, ಅಷ್ಟೊಂದು ಇಂಪಾರ್ಟೆಂಟಾಗಿ ಎವ್ರಿ ಟೈಮ್ ಆಫನ್ಲಿ ಬಂದಿಲ್ಲ. ಹಾಗಾಗಿ ಅವರು ಏನೇನೋ ರೀಸನ್ಸ್ ಇರ್ತವೆ ಅದಕ್ಕೂ. ನೀವು ಒಟ್ಟಿನಲ್ಲಿ ಈ ವ್ಯಾಟ್ ಅಂದರೆ ನೋಡಿದ್ದು kg/m²/s³. ಜೋಲ್ ಅಂದರೆ kg/m²/s², ಇದು ಕ್ಯೂಬ್, ಅಷ್ಟೇ ವ್ಯತ್ಯಾಸ. ಆ್ಯಂಡ್ ನ್ಯೂಟನ್ ಅಂದಾಗ kg/m. ಈ ಥರ ಕೆಲವು ಕ್ವಾಂಟಿಟೀಸ್ಗಳಿಗೆ ಡೈಮೆನ್ಷನ್ಸ್ ಬರೆದಾಗ ಅಥವಾ ಯೂನಿಟ್ಸ್ ಬರೆದಾಗ ಒಂದು ಸ್ಪೆಷಲ್ ನೇಮ್ಸ್ ಕೊಟ್ಟಿರ್ತಾರೆ, ಅದನ್ನು ನೆನ್ಪಿಟ್ಕೊಂಡಿರಿ, ಆಯಿತಾ? ಈಗ ಇಲ್ಲೇ ಕೆಲವು ಇನ್ನೂ 1-2-3 ಇಂಪಾರ್ಟೆಂಟ್ ಟರ್ಮ್ಸ್ಗಳಿದೆ, ಕಂಟಿನ್ಯೂ ಮಾಡೋಣ. ಮುಂದೆ ಬನ್ನಿ ಈ ಕಡೆ. ಇಲ್ಲಿ ನಾನು ರಬ್ ಮಾಡಿದ್ದೀನಿ, ಕಂಟಿನ್ಯೂ ಮಾಡ್ತೀನಿ. ಮೈ ಕ್ವಾಂಟಿಟಿ ನಂಬರ್ ಕಂಟಿನ್ಯೂಯೇಷನ್ ಬೇಸಿಸ್ 14. ಅಲ್ಲಿ ಆ್ಯಂಗ್ಯುಲರ್ ಮೊಮೆಂಟಮ್, ಆ್ಯಂಗ್ಯುಲರ್ ವೆಲಾಸಿಟಿ ಆದಮೇಲೆ ಅದೇ ಚಾಪ್ಟರ್ನಲ್ಲಿ ಯು ವಿಲ್ ಲರ್ನ್ ಒನ್ ಮೋರ್, ದಟ್ ಈಸ್ ಟಾರ್ಕ್ ಅಂತ. ಟಾರ್ಕ್ ಅಂದರೆ ಟರ್ನಿಂಗ್ ಎಫೆಕ್ಟ್. ಒಂದು ಆಬ್ಜೆಕ್ಟ್ನ ಹೀಗೆ ಟರ್ನ್ ಮಾಡ್ಬೋದು, ಒಂದು ಆಬ್ಜೆಕ್ಟ್ನ ಹೀಗೆ ಟರ್ನ್ ಮಾಡುವಾಗ ಟರ್ನ್ ಮಾಡಲಿಕ್ಕೆ ಎಷ್ಟು ಎಫರ್ಟ್ ಹಾಕಬೇಕು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ, ರೊಟೇಷನ್ಗೆ ಎಷ್ಟು ಎಫರ್ಟು, ಆ ರೊಟೇಷನ್ ಎಫೆಕ್ಟ್ನ ನಾವು ಟಾರ್ಕ್ ಅಂತೀವಿ. ಟಾರ್ಕ್, TORQE, ಟರ್ನಿಂಗ್ ಎಫೆಕ್ಟ್ದು ಶಾರ್ಟ್ ಫಾರ್ಮು ಟಾರ್ಕ್. ಟಾರ್ಕ್ನ ಮೆಷರ್ ಮಾಡುವಾಗ ಇಲ್ಲಿ ಎಷ್ಟು ಎಫರ್ಟ್ ಹಾಕಬೇಕು ಅಂದರೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್. ಹೌ ಡು ಯು ರೀಡ್ ದಿಸ್? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಪರ್ಪೆಂಡಿಕ್ಯುಲರ್ ಫುಲ್ ವರ್ಡ್ ಬರಲಿಕ್ಕೆ ಪರ್ಪೆಂಡಿಕ್ಯುಲರ್ ಹಿಂಗೆ ಬರಲಿಕ್ಕೆ ಬದಲಾಗಿ ಸ್ಪೇಸ್ ಜಾಸ್ತಿ ಬೇಕು ಅಂತ ನಾನು ನೋಡಿ ಈ ಥರ ಯೂಶ್ವಲಿ ಮ್ಯಾಥಮೆಟಿಕ್ಸ್ನಲ್ಲಿ ಬರ್ಕೊಳ್ತೀವಿ. ಯು ರೀಡ್ ಇಟ್ ಲೈಕ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಂಟು ಫೋರ್ಸ್. ವಾಟ್ಸ್ ಯೂನಿಟ್ ಆಫ್ ಫೋರ್ಸ್? kg/m². ನಾನು ಈಗ ಹೇಳುವಾಗ ನೀವು ರಿಪೀಟ್ ಮಾಡ್ತಾ ಇರಬೇಕು ಕೂತ್ಕೊಂಡು. ಆಲ್ರೆಡಿ ಅಲ್ಲಿ ನೋಡಿರೋ ವೀಡಿಯೋನ ಮೈಂಡ್ ಇಟ್ಕೊಂಡಿರಬೇಕು. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಸೈನ್ಸ್ನಲ್ಲಿ ನೀವು ಸಕ್ಸಸ್ಫುಲ್ ಸ್ಟೂಡೆಂಟ್ ಆಗಬೇಕು ಅನ್ನೋದಾದರೆ ಯಾವುದೇ ಬ್ರ್ಯಾಂಚ್ಗೆ ಹೋಗಿ, ಇನ್ ಯುವರ್ ಲೈಫ್ ಯು ಹ್ಯಾವ್ ಟು ರಿಮೆಂಬರ್ ಎವ್ರಿಥಿಂಗ್ ಆ್ಯಸ್ ಮಚ್ ಆ್ಯಸ್ ಯು ಕ್ಯಾನ್. ಎವ್ರಿಥಿಂಗ್ ನೀವು ಹೇಳಿದಲ್ಲಿ ನೆನ್ಬಿಟ್ಟು ನೋಡೋ. ಫಾರ್ ಎಕ್ಸಾಂಪಲ್ ಈಗ ತಾನೇ ಹೇಳ್ಕೊಬಂದೆ ಫೋರ್ಸು, ಇಲ್ಲಿ ಬರುವಷ್ಟರಲ್ಲಿ ಮರ್ತೋಗಿರಬಾರ್ದು. ಇಲ್ಲಿ ಬರುವಷ್ಟರಲ್ಲಿ ತಲೆಯಲ್ಲಿ ಓಡ್ತಾ ಇರಬೇಕು kg/s². ದೀಸ್ ಡೇಸ್ ಫಾರ್ ಸ್ಟೂಡೆಂಟ್ಸ್ ಇದು ತುಂಬ ಚಾಲೆಂಜಿಂಗ್. ಯಾಕಂದರೆ ನಿಮ್ಮನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ತುಂಬ ಮನೆಯಲ್ಲಿ ಆ್ಯಕ್ಟಿವಿಟೀಸ್ಗಳು, ವಸ್ತುಗಳು ಇರ್ತವೆ. ಮೊಬೈಲ್ ಇರುತ್ತೆ, TV ಇರುತ್ತೆ, ಏನೆಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಬ್ಯುಸಿ ಇರ್ತೀರ. IPL ಕ್ರಿಕೆಟು, ಸೀರಿಯಲ್ಗಳು ಎಲ್ಲ ಬ್ಯುಸಿ. ಹಾಗಾಗಿ ಎಲ್ಲ ಮರ್ತೋಗ್ಬಿಡ್ತವೆ. ಅದರಿಂದ ನೀವು ಎಷ್ಟು ಸಾಧ್ಯವೋ ಅಷ್ಟು ನೆನ್ಪಿಟ್ಕೊಂಡ್ರೆ ನೀವೇ ಸೂಪರ್ ಸ್ಟಾರ್. ಓದಿದ್ದೆಲ್ಲ ನೆನ್ಪಿಟ್ಕೊಂಡ್ರೆ ನೀವೇ ಸೂಪರ್ ಸ್ಟಾರ್. ಸೊ kg/m² ಇಂಟು ಮೀಟರ್ಸ್. ನೀವು ಯಾವ ಎಕ್ಸಾಮ್ ಕೊಟ್ಟು ಕ್ರ್ಯಾಕ್ ಮಾಡ್ತೀರಾ. ಓದಿದ್ದು ನೆನ್ಪಿಟ್ಟು ಸ್ಪೆಷಲ್ ಟ್ಯಾಲೆಂಟ್ ಬೇಕಾಗೋದಿಲ್ಲ. ಇಲ್ಲಿ ಓದಿದ್ದೆಲ್ಲ ನೆನ್ಪಿಟ್ಕೊಂಡ್ರೆ ಸಾಕು.
ಪೇಷನ್ಸ್ ಇಟ್ಕೊಂಡು ಕಲಿತು ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಬಿಟ್ರೆ ಏನು ಭಯಂಕರ ಇಂಟೆಲಿಜೆಂಟ್ ಅಂತ ಅನ್ಸ್ಕೊಳ್ತೀರ. ಹಾಗಾಗಿ ಇಲ್ಲಿ ಯಾಕೆಂದರೆ ತುಂಬ ಬರುತ್ತೆ, ಇಲ್ಲಿ ಏನು ಕಲಿತೀರೋ ಮುಂದಿನ ಚಾಪ್ಟರ್ ಬರುತ್ತೆ, ಅಲ್ಲೇನು ಕಲಿತೀರೋ ನೆಕ್ಸ್ಟ್ ಬರುತ್ತೆ, ಮ್ಯಾಥ್ಸ್ಲೇನು ಕಲಿತೀರೋ ಫಿಸಿಕ್ಸ್ಲಿ ಬರುತ್ತೆ. ಸೊ ಯು ಶುಡ್ ರಿಮೆಂಬರ್ ಎವ್ರಿಥಿಂಗ್. ಹೋಗ್ತಾ 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 ಪೈಲಪ್ ಆಗ್ತಾ ಹೋಗುತ್ತೆ, ನಿಮ್ಗೆ ಗೊತ್ತಿಲ್ಲದೇ ಬೆಳೀತಾ ಹೋಗುತ್ತೆ ಕಲಿಯೋದು. ಕಲ್ತಿರೋಳಿ ನೋಡಿ, ಈಗ ತಾನೇ ಬರ್ಕೊಂಬಂದ್ವಿ. ಫೋರ್ಸ್ ಮೈಂಡ್ಲಿರಬೇಕು, ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೀಟರ್ 2 ಟರ್ಮ್ಸ್ ಇದೆ, ಹಾಗಾಗಿ ಏನು ಬರೀತೀರಪ್ಪ ಇಲ್ಲಿ, ಕಿಲೋಗ್ರಾಮ್ ಮೀಟರ್ 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 ಸ್ಕ್ವೇರ್ಡ್ ಸೆಕೆಂಡ್ -2. ಆಶ್ಚರ್ಯ ಆಗ್ಬೋದಲ್ವೇ? ನೀವು ಏನು ಯೂನಿಟ್ ಬರೋದ್ರ ಎನರ್ಜಿ ಮತ್ತು ವರ್ಕ್ಗೆ ಅದೇ ಬಂತು. ಅಂದರೆ ಕಾಂಟೆಕ್ಸ್ಟ್ ಬೇರೆ 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 ಸನ್ನಿವೇಶಗಳಲ್ಲಿ ರಿಕ್ವೈರ್ಮೆಂಟ್ ಮೇಲೆ ನಾವು ನಮಗೆ ಬೇಕಾಗಿರೋ ಟರ್ಮ್ ಡಿಫೈನ್ ಮಾಡ್ಕೊಂಡಿರ್ತೀವಿ. ವರ್ಕ್ ಏನೋ ಒಂದು ಕಾಂಟೆಕ್ಸ್ಟ್ನಲ್ಲಿ ಏನೋ ಮಾಡಬೇಕು ಕಂಡು ಹಿಡ್ಕೊಂಡ್ವಿ, ವರ್ಕ್ ಈ ಥರ ಬೇಕು ನಮಗೆ, ಎನರ್ಜಿ ಈ ಥರ ಕಂಡುಹಿಡಿಬೇಕು ನಾವು. ಆ ಥರ ರೊಟೇಷನ್ ಎಫೆಕ್ಟ್ಸ್ಗೂ ನಾವು ಹಿಂಗೆ ಮಾಡಿದ್ವಿ, ಅದೇ ಯೂನಿಟ್ ಬಂತು. ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಮಾಡಿದ್ವಿ. ಈಗ ಸ್ಕೇಲ್ ಇಲ್ಲಿದೆ, ನಾನು ಈ ಸ್ಕೇಲ್ನ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ತಿರುಗಿಸ್ಬೇಕು. ಇದನ್ನ ತಿರುಗಿಸಿದ್ರೆ ಹಿಂಗೆ ಹೇಳಿದ್ರೆ ಅದು ತಿರುಗಲ್ಲ, ಹಿಂಗೆ ಹೊಡಿಬೇಕು ನೋಡಿ. ಹೀಗೆ ಎಷ್ಟು ದೂರದಲ್ಲಿ ಹೊಡಿತೀರಾ ನೀವು ಸ್ಕೇಲ್ ಮೇಲೆ, ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಹೇಳುತ್ತೆ ನಿಮಗೆ ಎಷ್ಟು ರೊಟೇಷನ್ ಆಗುತ್ತೆ. ಈ ಥರ ಡಿಫ್ರೆಂಟ್ ಕಾಂಟೆಕ್ಸ್ಟು ಸನ್ನಿವೇಶಗಳು ಬರ್ತವೆ. ಇವೆಲ್ಲ ರೊಟೇಷನಲ್ ಮೆಕ್ಯಾನಿಕ್ಸ್. ಬರೀ ಡೈಮೆನ್ಷನ್ಸ್ ತುಂಬ ಈಸಿ. ನೀವೇ ನನಗೆ ಹೇಳಬೇಕೀಗ, ಬರೀ ಸಾರ್ ಕೆ ಜಿ ಯೂನಿಟ್ ಆಫ್ ಮಾಸ್ ಡೈಮೆನ್ಷನಲ್ಲಿ m, ವಾಟ್ಸ್ ಪವರ್ 1, ಮೀಟರ್ ಯೂನಿಟ್ ಆಫ್ ಲೆಂತ್ ಡೈಮೆನ್ಷನಲ್ಲಿ L 2, ಸೆಕೆಂಡ್ ಯೂನಿಟ್ ಆಫ್ ಟೈಮ್ ಡೈಮೆನ್ಷನಲ್ಲಿ -2. ದಟ್ಸ್ ಇಟ್. ಈಗ ನಾನು ಇದು ರಬ್ ಮಾಡ್ತೇನೆ, ರಬ್ ಮಾಡಿ ಕಮ್ ಟು ನೆಕ್ಸ್ಟ್ ಕ್ವಾಂಟಿಟಿ, ದಟ್ಸ್ 15ನಲ್ಲಿ ಅಲ್ಲಿಗೆ ರೊಟೇಷನ್ಸ್ನಲ್ಲಿ ಪ್ರಾಮಿನೆಂಟ್ ಎಲ್ಲ ಮುಗೀತು. ಇನ್ನು ರೊಟೇಷನಲ್ ಕೈನೆಟಿಕ್ ಎನರ್ಜಿಗೆ ಅದೇ ಬರುತ್ತೆ, ರೊಟೇಷನಲ್ ಕೈನೆಟಿಕ್ ಎನರ್ಜಿ ಬರುತ್ತೆ. ಕೈನೆಟಿಕ್ ಎನರ್ಜಿಗೆ ಏನು ಬರೆದ್ರು, ಎನರ್ಜಿಗೆ ಏನು ಬರೆದ್ರು ಅದೇ ಡೈಮೆನ್ಷನ್ಸ್ ಬರುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ನಾವು ಬಂದುಬಿಟ್ಟಿದ್ದೀವಿ, ದಟ್ ಈಸ್ ಡೆನ್ಸಿಟಿ. ನೆನ್ಬಿಟ್ಕೊಂಡಿರಿ, ಇದು ಮಧ್ಯ ಸಿಗಾಕೋಗ್ಬಿಡ್ತು, ಬಿಗಿನಿಂಗ್ಲೇ ಬರೀಬೇಕಿತ್ತು ನಾನು. ಎಲ್ಲೇ ಏರಿಯಾ ವಾಲ್ಯೂಮ್ ಆದಮೇಲೆ ಬರಿತಾ ಇದ್ದೆ, ಇರಲಿ ತೊಂದರೆ ಇಲ್ಲ. ಡೆನ್ಸಿಟಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಸಾಂದ್ರತೆ. ಟಾರ್ಕ್ ಹೇಳಿ ಕನ್ನಡದಲ್ಲಿ ಅಂತಿಲ್ಲ, ಕನ್ನಡದಲ್ಲಿ ಏನು ರೊಟೇಷನ್, ತಿರುಚುವಿಕೆ ಅಂತ ಟಾರ್ಕ್ ಅಂದರೆ. ಅದನ್ನು ನಾವು ಮೆಷರ್ ಮಾಡಲಿಕ್ಕೆ ಈ ಥರ ಮೆಷರ್ ಮಾಡ್ತೀವಿ. ಹೀಗೆ ಡೆನ್ಸಿಟಿ ಅಂದರೆ ಇದೆ, ಸಾಂದ್ರತೆ. ಹೌ ಮಚ್ ಮಾಸ್ ಇನ್ ಅ ಗಿವನ್ ವಾಲ್ಯೂಮ್. ಹೌ ಡು ಡಿಫೈನ್ ಇಟ್? ಮಾಸ್ ಬೈ ವಾಲ್ಯೂಮ್. ನೀವು ಯೂನಿಟ್ಸ್ನ ಬರೀಲಿಕ್ಕೆ ಹೋದಾಗ ಇಲ್ಲೇ ಲೆಕ್ಕ ಹಾಕೋಣ. ಯೂನಿಟ್ ಆಫ್ ಮಾಸ್ ಇಸ್ ಕಿಲೋಗ್ರಾಮ್ ಆ್ಯಂಡ್ ಯೂನಿಟ್ ಆಫ್ ವಾಲ್ಯೂಮ್ ಈಗ ತಾನೇ ಕಲ್ತ್ಕೊಂಡ್ಬಂದಿತ್ತು. ಸೆಕೆಂಡ್ ಕ್ವಾಂಟಿಟಿ ನೋಡಿ ಇಲ್ಲಿ ವಿಡಿಯೋದಲ್ಲಿ, ನೀವು ನೋಟ್ಸಲ್ಲೂ ಇದೆ. ಮೀಟರ್ ಕ್ಯೂಬ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ದಿಸ್ ಕಮ್ಸ್ ಟು ನ್ಯೂಮರೇಟರ್, ಇಟ್ ಬಿಕಮ್ಸ್ kg ಪರ್ ಮೀಟರ್ ಕ್ಯೂಬ್. ನೋಡಿ, ನೋ ಯೂನಿಟ್ ಆಫ್ ಟೈಮ್, ಸೆಕೆಂಡ್, ಮಿನಿಟ್, ಅವರ್ ಅಂತೇನೋ ಬರ್ತಿಲ್ಲ. ಹಾಗಾಗಿ ಯು ರೈಟ್ ಡೈಮೆನ್ಷನ್ಸ್. ಕಿಲೋಗ್ರಾಮ್ ಆಗಿರೋದ್ರಿಂದ m1 ಬರೀತೀರಾ, ಆ್ಯಂಡ್ ಮೀಟರ್ L-3 ಬರೀತೀರಾ, ಆ್ಯಂಡ್ ಟೈಮ್ ಮಾತ್ರ 0 ಇಟ್ಕೊಳ್ತೀರಾ. ಹೀಗೆ m1 L-3 T0 ಡೈಮೆನ್ಷನಲ್ ಫಾರ್ಮುಲಾ ಆಫ್ ಡೆನ್ಸಿಟಿ. ವೆರಿ ವೆರಿ ಇಂಪಾರ್ಟೆಂಟ್. ಇದೊಂದು ಪಾಯಿಂಟ್ನ ಸ್ಟಾರ್ ಹಾಕೊಳ್ಳಿ ಈ ಕಡೆ. ತುಂಬ ಪದೇ ಆಫನ್ಲಿ ವಿಲ್ ಯೂಸ್ ದಿಸ್ ವೈಲ್ ರೈಟಿಂಗ್ ಡೈಮೆನ್ಷನ್ಸ್. ಮುಂದೆ ಅದರ ಅಪ್ಲಿಕೇಶನ್ಸ್ ಬರೋದು. ನೆಕ್ಸ್ಟು 16th ಒನ್ ನೋಡೋಣ. 16ನಲ್ಲಿ ಅನದರ್ ವೆರಿ ಆಫನ್ಲಿ ಯೂಸ್ಡ್ ಪ್ರೆಷರ್. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಹ್ಯಾವ್ ಲರ್ನ್ ಇಟ್ ಆಸ್ ಒತ್ತಡ. ಒಂದು ಮೇಲ್ಮೈ ಮೇಲೆ ಎಷ್ಟು ಬಲ ಬೀಳುತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು. ಯು ಹ್ಯಾವ್ ಲರ್ನ್ಡ್ ಇನ್ ಇಂಗ್ಲೀಷ್ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಹೌ ಡು ಯು ರೈಟ್? ಇಟ್ ಈಸ್ ಫೋರ್ಸ್. ಎಷ್ಟು ಫೋರ್ಸು ಎಷ್ಟು ಏರಿಯಾದಲ್ಲಿ. ನೋಡಿ, ಎರಡಕ್ಕೂ ಡೈಮೆನ್ಷನಿಂಗ್ ಬರೆಯುವಾಗ ತಕ್ಷಣ ತಲೆಯಲ್ಲಿ ಓಡ್ತಾ ಇರಬೇಕು ನಿಮಗೆ. ಹೆಂಗೆ ಹೇಳಿ? ಫೋರ್ಸ್ಗೆ ಏನು ಬರ್ತೀವಿ ಅದನ್ನೇ ಹೇಳಿದ್ದು, ಯು ರಿಮೆಂಬರ್ ಎವ್ರಿಥಿಂಗ್ ಯು ಲರ್ನ್. ಅಷ್ಟು ಕಾನ್ಸಂಟ್ರೇಷನ್ ಇರಬೇಕು. ಈಸಿ ಕ್ಯಾನ್. ಈಗ ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಮುಗಿದೋಯ್ತು. ಯು ಆರ್ ವೆರಿ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ಅನ್ಸ್ಕೊಳ್ತೀರಾ, ಅಷ್ಟೇನೇ ಇಲ್ಲ. ಈಗ ತಾನೇ ಹೇಳಿದ್ದೀನಿ ನಾನು. ಹಾಗಾದರೆ ನೆನಪು ಮಾಡ್ಕೊಳ್ಳಿ, ವಾಟ್ ಈಸ್ ಫೋರ್ಸ್? ಮಾಸ್ ಇಂಟು ಆಕ್ಸಲರೇಷನ್. ಯೂನಿಟ್ ಬರೆದಾಗ ಮಾಸ್ ಕಿಲೋಗ್ರಾಮ್, ಆಕ್ಸಲರೇಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಡಿವೈಡೆಡ್ ಬೈ ಏರಿಯಾ, ಲೆಂತ್ ಇಂಟು ಬ್ರೆಡ್ತ್, ಮೀಟರ್ ಸ್ಕ್ವೇರ್. ಎಲ್ಲ ಮೇಲ್ ಬಂದಾಗ ನೋಡಿ, ಇಲ್ಲಿ ಬೇಕಾದರೆ 1 ಮೀಟರ್ನ ಇನ್ನೊಂದು ಮೀಟರ್ ಕ್ಯಾನ್ಸಲ್ ಮಾಡಿ 1 ಉಳಿಸ್ಕೊಂಡೆ, 1 ಮೀಟರ್ ಕೆಳಗಡೆ ಉಳ್ಕೊಳ್ತು. ಸೊ ದಟ್ ಕಮ್ಸ್ ಟು ನ್ಯೂಮರೇಟರ್ಸ್. ಫೈನಲ್ ಎಕ್ಸ್ಪ್ರೆಷನ್ ಯು ಹ್ಯಾವ್ in the sense final unit kilogram. 1 meter remaining ಮೇಲೆ ಬಂದಾಗ m-1 and second -2 ಆಯ್ತು ನೋಡಿ ಸ್ಟೂಡೆಂಟ್ಸ್. ಸೊ
ಡೈಮೆನ್ಷನಲ್ಲಿ ಬರೆದಾಗ ಕಿಲೋಗ್ರಾಮ್ ಯೂನಿಟ್ ಆಫ್ ಮಾಸ್ ಎಮ್ 1 ಬರೀತೀರಾ, ಆ್ಯಂಡ್ ಮೀಟರ್ ಯೂನಿಟ್ ಆಫ್ ಲೆಂತ್ -1 ಬರೀತೀರಾ, ಸೆಕೆಂಡ್ ಯೂನಿಟ್ ಆಫ್ ಟೈಮ್ ಟಿ -2 ಬರೀತೀರಾ. ಸೊ ಇವೆಲ್ಲ ಸಾಧ್ಯ ಆದಷ್ಟು ನೆನಪಿಟ್ಟು ನೋಡೋಕ್ಕೇನಿಲ್ಲ, ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಹೀಗೆ ಬರೆದಿದ್ದೀವಿ ಇಷ್ಟೇ ಅಂತ ಅರ್ಥ ಆಗುತ್ತೆ. ಇದು ಹೇಗೆ ಬಂತು ಪ್ರೆಷರ್ ಅಂದರೆ ಫೋರ್ಸ್ ಬೈ ಏರಿಯಾ ಮೆಷರ್ ಮಾಡ್ತೀವಿ, ಎಷ್ಟು ಫೋರ್ಸ್ ಎಷ್ಟು ಏರಿಯಾ ಮೇಲೆ ಬೀಳುತ್ತೆ ಅಂತ. ಪ್ರೆಷರ್ ಮಾಮೂಲಿ ಈಗ ನೀವು ಬೈಸಿಕಲ್ ಪಂಪ್ ಮಾಡಿದಾಗ, ಪಂಪ್ನ ಯೂಸ್ ಮಾಡಿ ಪಂಪ್ ಮಾಡಿದಾಗ ಯು ಅಪ್ಲೈ ಫೋರ್ಸ್ ಓವರ್ ಆನ್ ಏರಿಯಾ ಆಫ್ ದಿ ವಿಂಡ್, ಅದಕ್ಕೆ ಅದು ಹೋಗೋದು. ಅದಕ್ಕೆ ಪ್ರೆಷರ್ ಏರ್ ಪ್ರೆಷರ್ ಅಂತ ಹೇಳ್ತಾರೆ ನೋಡಿ. ತುಂಬ ಪಾಪ್ಯುಲರ್ ಟರ್ಮ್ ಇದು, ತುಂಬ ವೆರಿ ಇಂಪಾರ್ಟೆಂಟ್ ಟರ್ಮ್. ಹಾಗಾಗಿ ನೀವು ಮುಂದೆ ಕಲಿತೀರಾ, ಸಪ್ರೇಟ್ ಚಾಪ್ಟರ್ಗಳಿದೆ ಈ ಪ್ರೆಷರ್ಗಾಗಿ. ಹಾಗಾಗಿ kg ಮೀಟರ್ ಪರ್ ಸೆಕೆಂಡ್ ಬರೀತೀರಾ. ಇದಕ್ಕೆ ಒಂದು ಕಮರ್ಷಿಯಲ್ ನೇಮ್ ಇದೆ, ಪ್ಯಾಸ್ಕಲ್. ಪ್ಯಾಸ್ಕಲ್ ನೇಮ್ ಆಫ್ ಸೈಂಟಿಸ್ಟ್ ಹೂ ವರ್ಕ್ಡ್ ಇನ್ ದಿಸ್ ಫೀಲ್ಡ್, ಬ್ಲೇಸ್ ಪ್ಯಾಸ್ಕಲ್, ಒನ್ ಆಫ್ ದಿ ಇಂಪಾರ್ಟೆಂಟ್ ಜೀನಿಯಸ್ ಇನ್ ಫಿಸಿಕ್ಸ್. M1 L-1 T-2 ಬರೀತೀರಾ. ಹೌ ಡು ಯು ರೀಡ್ ಡೈಮೆನ್ಷನ್ಸ್ ಆಫ್ ಪ್ರೆಷರ್? 1 in mass, -1 in length, -2 in time. ಹೇಗೆ ಅದರ್ ಇಂಪಾರ್ಟೆಂಟ್ ಟರ್ಮ್. ಸ್ಟೂಡೆಂಟ್ಸ್, ಸಮ್ಟೈಮ್ಸ್ ನಾವು ಇದನ್ನೇ ಇನ್ನೊಂದು ಟರ್ಮಲ್ಲಿ ಲೈಕ್ ವರ್ಕ್, ಎನರ್ಜಿ ಅಂತ ಒಂದೇ ಡೈಮೆನ್ಷನ್ ಬರ್ತದಲ್ಲ, ಹಾಗೆಯೇ ಈ ಟಾರ್ಕ್ಗೆ ಇನ್ನೊಂದು ಟರ್ಮ್ ಯೂಸ್ ಮಾಡ್ತೀವಿ, ಕಪಲ್ ಅಂತ. ಕಪಲ್ ಅಂತ ಯಾರು ಕೇಳಿದ್ರು ಇದೇ ಬರೀತಾರೆ. ಕಪಲ್ ಅಂದರೆ 2, ಒಂದು ಕಪಲ್ ಹೋಗ್ತಾ ಇತ್ತು, ಕಪಲ್ ಅಂದರೆ 2 ಅಂತ, 2. ಈಗ ಒಂದು ಫೋರ್ಸು ಈ ಕಡೆಗೆ ನೋಡಿ, ಒಂದು ಫೋರ್ಸ್ನ ಹಿಂಗೆ ತಳ್ಳಿದ್ರೆ ನೋಡಿ, ಒಂದು ಹ್ಯಾಂಡ್ನಲ್ಲಿ ಹಿಂಗೆ ತಳ್ತೀನಿ, ಒಂದು ಹೇಳಿ ಹಿಂಗೆ ಹೇಳ್ಕೊಳ್ತೀನಿ, 2 ಒಂದೇ ಫೋರ್ಸು. ದಟ್ ಆಲ್ಸೋ ಏನು ಮಾಡುತ್ತೆ, ರೊಟೇಟ್ಸ್. ಕರೆಕ್ಟ್ ಅಲ್ವಾ? ಕಪಲ್ ಅಂದರೆ 2 ಈಕ್ವಲ್ ಅನ್ಲೈಕ್ ಫೋರ್ಸಸ್ ರೊಟೇಟಿಂಗ್ ಎ ಬಾಡಿ. ಅದನ್ನು ನಾವು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ನಲ್ಲೇ ಮೆಷರ್ ಮಾಡ್ತೀವಿ. ಹಾಗಾಗಿ ಟಾರ್ಕ್ ಮತ್ತು ಕಪಲ್ ಸ್ವಲ್ಪ ವ್ಯತ್ಯಾಸ ಇದ್ದರೂ ಕೂಡ ಟಾರ್ಕ್ ಅಂದರೆ ಒಂದೇ ಫೋರ್ಸಿಂದ ರೊಟೇಷನ್ ಆಗ್ಬೋದು. ಆದರೆ ಕಪಲ್ ಅಂತ ಹೇಳಬೇಕು ಅಂದರೆ 2 ಈಕ್ವಲ್ ಆಗಿರಬೇಕು, ಆಪೋಸಿಟೇ ಆ್ಯಕ್ಟ್ ಆಗಬೇಕು, ರೊಟೇಷನ್ ಆಗಬೇಕು. ಅದನ್ನು ಹೀಗೆ ಮೆಷರ್ ಮಾಡ್ತೀವಿ. ಯೂನಿಟ್ಸ್ ಒಂದೇ ಬಂದ್ಬಿಡುತ್ತೆ, ಲೈಕ್ ಎನರ್ಜಿ, ವರ್ಕ್ ಒಂದೇ ಯೂನಿಟ್ಸ್ ಬರ್ತವಲ್ಲ ಹಾಗೆ. ಇನ್ನೊಂದು ಟರ್ಮ್ ಇದೆ ನೋಡಿ ಇಲ್ಲಿ, ಪ್ರೆಷರ್ಗೆ ಇನ್ನೊಂದು ಸ್ಟ್ರೆಸ್ ಅಂತಾರೆ. ಸ್ಟ್ರೆಸ್ ತುಂಬ ಸ್ಟ್ರೆಸ್ ಆಗಿದೆಯಪ್ಪ. ಸ್ಟ್ರೆಸ್ ಅಂದರೆ ಹೇಳಿ, ಒತ್ತಡ, ಪ್ರೆಷರ್, ವರ್ಕ್ ಪ್ರೆಷರ್ ಅಲ್ವಾ. ಸ್ಟ್ರೆಸ್ಸು ಹಾಗೇನೆ, ಫೋರ್ಸ್ ಪರ್ ಯೂನಿಟ್ ಏರಿಯಾ, 2 ನೇಮ್ಸು. ಅದು ಹಾಗೇನೆ kg per meter per second square, M1 L-1 T-2. ಇನ್ನೊಂದು ಟರ್ಮ್ ಪಾಪ್ಯುಲರ್, ದಟ್ ಈಸ್ ಫ್ರೀಕ್ವೆನ್ಸಿ ಅಂತ. ಫ್ರೀಕ್ವೆನ್ಸಿ ಅಂದರೆ ನಂಬರ್ ಆಫ್, ಇದು ಸಾಮಾನ್ಯವಾಗಿ ಪದೇ ಆಗುವಂಥ ಈವೆಂಟ್ಗೆ ಹೇಳುವಂಥದ್ದು. ನಂಬರ್ ಆಫ್ ಈವೆಂಟ್ಸ್ ಪರ್ ಸೆಕೆಂಡ್ ಅಂತ ನಾನು ಹೇಳಿರ್ತೀನಿ. ಪರ್ ಸೆಕೆಂಡ್ ನೋಡಿ, ಹಿಂಗೆ ಓದಬೇಕು, ಡಿವೈಡ್ ಬೈ ಸೆಕೆಂಡ್ಗೆ ಪರ್ ಸೆಕೆಂಡ್ ಅಂತ. ನಂಬರ್ ಆಫ್ ಈವೆಂಟ್ಸ್ಗೆ ಏನು ಯೂನಿಟ್ ಇಲ್ಲ. ನಂಬರ್ ಆಫ್ ಯೂನಿಟ್ಸ್ ಈವೆಂಟ್ಗೆ ಏನು ಹೇಳ್ತಾರೆ, ನಂಬರ್ ಅಷ್ಟೇ, ಅದಕ್ಕೆ ಯೂನಿಟ್ ಇಲ್ಲ. ಪರ್ ಅಂದರೆ ಡಿವೈಡ್ ಅಂತ. ಡಿವೈಡ್ ಅಂದರೆ ಹೆಂಗೆ ಹೇಳಿ, ಇಲ್ಲಿ ಮೇಲ್ಗಡೆ ಏನು ಯೂನಿಟ್ ಇಲ್ಲ, ಕೆಳಗಡೆ ಮಾತ್ರ ಸೆಕೆಂಡ್ ಬರೀತೀರ. ಸೊ ದಟ್ ಕಮ್ಸ್ ಟು ನ್ಯೂಮರೇಟರ್ ಸೆಕೆಂಡ್ -1. ಏನು ನಂಬರ್ ಆಫ್ ಈವೆಂಟ್ಸ್ ಅಂದರೆ ನೋಡಿ, ನಾನು ಹಿಂಗೆ ಹೋಗ್ತೇನೆ, ಇಲ್ಲಿಂದ ಇಲ್ಲಿ ನಿಂತ್ಕೊಂಡಿದ್ದೀನಿ, ಇಲ್ಲಿಂದ ಇಲ್ಲಿ ಹೋಗ್ತೇನೆ, ಮತ್ತು ವಾಪಸ್ ಬರ್ತೇನೆ, ಹಿಂಗೆ ಮತ್ತು ಅಲ್ಲಿ ಹೋಗ್ತೇನೆ, ಇಲ್ಲಿ ಬರ್ತೀನಿ, ಹಿಂಗೆ ಓಡಾಡೋದನ್ನು ಒಂದು ಈವೆಂಟ್ ಅಂತ ಅಂದ್ಕೊಳ್ಳಿ. 1 ಸೆಕೆಂಡಿಗೆ ಆ ಥರದ್ದು ಎಷ್ಟಾಗತ್ತೆ ಅಂತ ಹೇಳೋದೇ ಫ್ರೀಕ್ವೆನ್ಸಿ. ಈಗ ಒಂದು ಪೆಂಡುಲಮ್ ಬಾಬ್ ಹಿಂಗೆ ಆಸಿಲೇಟ್ ಆಗುವಂಥದ್ದು, ಕ್ಲಾಕ್ಲಿರುತ್ತಲ್ಲ ನೋಡಿರ್ತೀರ ನೀವು, ಪೆಂಡುಲಮ್ ಎಕ್ಸ್ಪರ್ಟ್ ಮಾಡ್ತಾರೆ ಈ ವರ್ಷ. ಹಿಂಗೆ ಪುಷ್ ಮಾಡಿಬಿಟ್ರೆ ಅಥವಾ ಪುಲ್ ಮಾಡಿಬಿಟ್ರೆ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಬ್ಯಾಕ್ ಆ್ಯಂಡ್ ಫೋರ್ತ್. 1 ಸೆಕೆಂಡ್ ಎಷ್ಟು ಸರಿ ಆಗುತ್ತೆ ಆಸಿಲೇಷನ್ ನೋಡಿ, ಸ್ಟಿಕ್ನ ಹಿಂಗಂತೆ 1 ಸೆಕೆಂಡಿಗೆ ಎಷ್ಟು ಸರಿ ಆಸಿಲೇಟ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ಇಟ್ಸ್ ಫ್ರೀಕ್ವೆನ್ಸಿ. ಫ್ಯಾನ್ ನಿಮ್ಮನೆ ತಿರುಗುವಾಗ 1 ಸೆಕೆಂಡಿಗೆ 1 ಬ್ಲೇಡ್ ಎಷ್ಟು ಸರಿ ತಿರುಗುತ್ತೆ, ದಟ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ. ನಂಬರ್ ಆಫ್ ಈವೆಂಟ್ಸ್ ಪರ್ ಸೆಕೆಂಡ್, ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್, ನಂಬರ್ ಆಫ್ ವೈಬ್ರೇಷನ್ಸ್ ಪರ್ ಸೆಕೆಂಡ್, ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್, ಹೀಗೆ ನಾವು ಮುಂದೆ ಹೇಳಕ್ಕೆ ಹೊರಟಿದ್ದೀವಿ. ಹಾಗಾಗಿ ವಿ ರೈಟ್ ಅ ಯೂನಿಟ್ S-1 ಪರ್ ಸೆಕೆಂಡ್. ಸೊ ಡೈಮೆನ್ಷನ್ಸ್ ವೆರಿ ಈಸಿ. ನಾವು M1 M0, ಯಾಕೆಂದರೆ ಕಿಲೋಗ್ರಾಮ್ ಇಲ್ವಲ್ಲ, ಲೆಂತು ಇಲ್ಲ ಅಲ್ಲಿ 0, ಟೈಮ್ ಮಾತ್ರ -1 ಅಂತ ಬರೀತಾರೆ, ಟೈಮ್ -1. ಇನ್ನೊಂದು ಟರ್ಮ್ ಇದೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತ, ನಿಮ್ಮ ನೋಟ್ಸ್ನಲ್ಲಿ ಟೇಬಲ್ ಕೊಟ್ಟಿದ್ದೀವಿ, ನೀವು ನೋಡ್ಕೊಂಡಿರಿ. ಪ್ಲಾಂಕ್ಸ್ ಕಾನ್ಸ್ಟೆಂಟ್ಗೆ ಎನರ್ಜಿ ಬೈ ಫ್ರೀಕ್ವೆನ್ಸಿ ಅಂತ ಇದೆ, ಎನರ್ಜಿ ಬೈ ಫ್ರೀಕ್ವೆನ್ಸಿ. ನೀವು ಅದನ್ನು ಮುಂದೆ ಬರೀತೀರಾ. ಒಂದು ಟರ್ಮ್ ಬರೆದು ಬಿಟ್ಟಿರ್ತೀನಿ ನಾನು ನೋಡಿ. ಈಗ ಕ್ವಶನ್ ನಂಬರ್ ಪಾಯಿಂಟ್ ನಂಬರ್ 18 ಅಂತ ಆಗುತ್ತೆ. 18 ಒಂದು ಸರಿ ಬಯಾಟ್ ಮಾಡ್ಕೊಂಡಿರಿ ಇರಲಿ ನೋಡಿ. ಇವು 3ನ ರಬ್ ಮಾಡ್ತೀನಿ ನಾನು. ರಬ್ ಮಾಡಿ ಗೋಯಿಂಗ್ ಟು ರೈಟ್ 3 ಕ್ವಾಂಟಿಟೀಸ್ ಆರ್ 2 ಕ್ವಾಂಟಿಟೀಸ್. ನೀವು ಮುಂದೆ ಅವಾಗ ಕಲ್ತ್ಕೊಳ್ತೀರಾ. ಹಾಂ ನೋಡಿ, ಇಲ್ಲಿ ಬರೆಯೋಣ ನೋಡಿ. ಓಕೆ,
ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಅಂತ ಒಂದು ಟರ್ಮ್ ಬರುತ್ತೆ. ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟು ನಿಮಗೆ ಈ ವರ್ಷ ಮತ್ತು ನೆಕ್ಸ್ಟ್ ಇಯರ್ ಎನರ್ಜಿ ಆಫ್ ಫೋಟಾನ್, ಲೈಟ್ ಈಸ್ ಎಮಿಟೆಡ್ ಇನ್ ದಿ ಫಾರ್ಮ್ ಆಫ್ ಪ್ಯಾಕೆಟ್ ಆಫ್ ಎನರ್ಜಿ. ಲೈಟ್ ನಾವು ನೋಡ್ತೀವಲ್ಲ ಇಲ್ಲೆಲ್ಲ, ಅದು ಒಂದು ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಥರ ಎಮಿಟ್ ಆಗುತ್ತೆ. ಈಚ್ ಎನರ್ಜಿ ಪ್ಯಾಕೆಟ್ ಈಸ್ ಕಾಲ್ಡ್ ಫೋಟಾನ್ ಆರ್ ಕ್ವಾಂಟಮ್. ಎನರ್ಜಿ ಆಫ್ ಈಚ್ ಕ್ವಾಂಟಮ್ ಇಸ್ ಗಿವನ್ ಬೈ E equals to h nu ಅಂತ ಬರ್ತದೆ. ವೇರ್ h is a Planck's constant nu. How do you read this? This is read as nu. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನ್ಯೂ ಅಂತ ಓದಬೇಕು, ನ್ಯೂ. ಗ್ರೀಕ್ ಭಾಷೆನಲ್ಲಿ ಒಂದು ಲೆಟರ್ ಇದು, ಲೈಕ್ ಇಂಗ್ಲೀಷ್ ಭಾಷೆ ಎನ್ ಅಂತ ಹೇಳ್ತೀವಲ್ವ, ಆ ಥರ ಇದು ನ್ಯೂ. ಹಾಗಾದರೆ ನೀವು ಹೆಚ್ಚಿಗೆ ಸಾಲ್ವ್ ಮಾಡಿಕೊಂಡ್ರೆ ಹೌ ಡು ಯು ರೀಡ್ h equals to E divided by ನ್ಯೂ ಅಂತ. ಅಂದ್ರೆ ಅರ್ಥ ಏನು? ಎನರ್ಜಿ ಬೈ ಫ್ರೀಕ್ವೆನ್ಸಿ. ಸೊ ಹೌ ಡು ಯು ಡಿಫೈನ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್? ಎನರ್ಜಿ ಎಮಿಟೆಡ್ ಬೈ ಲೈಟ್ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ. ಎಷ್ಟು ರೇಡಿಯೇಷನ್ಸ್ ಪರ್ ಸೆಕೆಂಡ್ ಎಮಿಟ್ ಆಗುತ್ತೆ ಫ್ರೀಕ್ವೆನ್ಸಿ, ಅದನ್ನು ನಾವು ಹೇಳ್ತೀವಿ. ಇದು ನಿಮಗೆ ಇದೆಲ್ಲ ಎಲ್ಲಿ ಬಂತು ಬರುತ್ತೆ ಸಾರ್, ಈ ಥರ ಏನೋ ಹೇಳ್ತಾ ಇದ್ದೀರಾ, ಮುಂದಿನ ಚಾಪ್ಟರ್ಗಳಲ್ಲಿ ನೀವು ಕಲಿಯೋಕ್ಕೆ ಹೊರಟಿದ್ದೀರಾ. ಬಂದಾಗ ಇವನ್ನೆಲ್ಲ ಹಿಂಗೆ ಬರ್ಕೊಳ್ತೀರಾ ಇನ್ನೊಂದು ಸಾರಿ. ಅದನ್ನು ನಾನು ಡೆಫಿನೇಷನ್ ಹೇಳಿಬಿಟ್ಟು ಈ ಥರ ಒಂದು ಟರ್ಮ್ ಇದೆ ಫಿಸಿಕ್ಸ್ನಲ್ಲಿ, ನಾವು ಹೀಗೆ ಮೆಷರ್ ಮಾಡ್ತೀವಿ. ಆಲ್ರೆಡಿ ಎನರ್ಜಿ ಡೈಮೆನ್ಷನ್ ನೀವು ಬರ್ದಿದ್ದೀರಾ, ಯೂನಿಟ್ ಬರ್ದಿದ್ದೀರಾ. ಏನು ಬರೆದ್ರಿ? ಕಿಲೋಗ್ರಾಮ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರೆದ್ಬಿಟ್ಟಿದ್ದೀರಾ. ಡೈಮೆನ್ಷನ್ ಆಫ್ ಫ್ರೀಕ್ವೆನ್ಸಿನೂ ಬರ್ದಿದ್ದೀರಾ ಎಸ್ ಅಂಥೇಳಿ. ಹಾಗಾಗಿ ಈ ಎಸ್ ಮೇಲೆ ಬಂದು ಏನಾಗುತ್ತೆ? ಕಿಲೋಗ್ರಾಮ್ ಮೀಟರ್ ಸ್ಕ್ವೇರ್ಡ್ ಸೆಕೆಂಡ್ -3 ಅಂತ ಬರೀತೀರಾ. ಸೊ ಡೈಮೆನ್ಷನ್ಸ್ ಬರ್ಕೊಂಡ್ರೆ ಕೆ ಜಿ ಎನರ್ಜಿ ಅಂದರೆ ಕೆ ಜಿ, ಇದು ಪರ್ ಸೆಕೆಂಡ್ ಅಂದರೆ ಎಸ್ -1 ಆಲ್ರೆಡಿ ಇರೋದ್ರಿಂದ ಇಲ್ಲಿ ಮೇಲೆ ಬಂದಾಗ +1 -2. ವಾಟ್ ಇಸ್ +1 -2? -1 ಆಗುತ್ತೆ. ನೋಡಿ ಇದು ಸಾಲ್ವ್ ಮಾಡಿದ್ರೆ ಕಿಲೋಗ್ರಾಮ್ ಮೀಟರ್ ಸ್ಕ್ವೇರ್ S-2 ಅಲ್ಲೇ ಇದೆ, ಬಟ್ ಈ S-1 ಮೇಲೆ ಬಂದಾಗ +1 ಆಗಿಬಿಡುತ್ತೆ. ಬೇಸ್ ಸೇಮ್ ಇದೆ, ಇಂಡಿಸಿಸ್ನ ಆ್ಯಡ್ ಮಾಡ್ತೀರಾ. -2 + 1 is -1. ಸೊ ಡೈಮೆನ್ಷನ್ ಫಾರ್ಮುಲಾ ಇಸ್ m0 m1 ಇದೆ ಇನ್ಫ್ಯಾಕ್ಟ್ L2 t-1. ನೀವು ಏನು ಆ್ಯಂಗ್ಯುಲಾರ್ ಮೊಮೆಂಟಮ್ ಅಂತ ಬರೋಲ್ಲ, ಚೆಕ್ ಮಾಡ್ಕೊಳ್ಳಿ ಹಿಂದೆ ಹೋಗ್ಬಿಟ್ಟು. ಆ್ಯಂಗ್ಯುಲಾರ್ ಮೊಮೆಂಟಮ್ ಅಂತ ಏನು ಬರೆದ್ರು ಅದೇ ಡೈಮೆನ್ಷನ್ ಬಂತು ಯಾವುದಕ್ಕೆ? ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟಿಗೆ. ಹೀಗೆ ನೀವು ಬರೀತೀರ. ಇನ್ನೂ ಒಂದು ಟರ್ಮ್ ಇದೆ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಬರುತ್ತೆ. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಒಂದು ಟರ್ಮ್ ಬರುತ್ತೆ ನಿಮಗೆ. ಇದು ಬಯಾಟ್ ಮಾಡ್ಕೊಂಡಿರಿ. ಗ್ರಾವಿಟೇಷನ್ ಚಾಪ್ಟ್ರಿಗೆ ಹೋದಾಗ ನಾವು ಡೀಟೇಲಾಗಿ ಸ್ಟಡಿ ಮಾಡುತ್ತೆ. ಸುಮ್ಮನೆ ಇದು ನೆನ್ಪಿಟ್ಕೊಂಡಿರಿ, ಯಾಕಂದರೆ ಸಮ್ಟೈಮ್ಸ್ ಏನಾದರೂ ಅಪ್ಲಿಕೇಶನ್ಸ್ ಬಂದರೆ ಇಲ್ಲಿ ಅದನ್ನು ಬರ್ಕೋಣ. ಒಂದು ನ್ಯೂಟನ್ಸ್ ಫಾರ್ಮುಲಾ ಫಾರ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ಒಂಚೂರು ಹೈಸ್ಕೂಲ್ ಓದ್ಕೊ ಬಂದಿದ್ದೀರಾ. ದಟ್ ಈಸ್ ಫೋರ್ಸ್ ಬಿಟ್ವೀನ್ 2 masses. ನೋಡಿ, 2 ಚಾಕ್ ಪೀಸ್ಗಳು ಒಂದನ್ನೊಂದು ಅಟ್ರಾಕ್ಟ್ ಮಾಡ್ಕೊಳ್ತವೆ ಬಿಕಾಸ್ ಆಫ್ ಫೋರ್ಸ್ ಕಾಲ್ಡ್ ಗ್ರಾವಿಟೇಷನಲ್ ಫೋರ್ಸ್. ಅಕಾರ್ಡಿಂಗ್ ಟು ನ್ಯೂಟನ್, ದಟ್ ಗ್ರಾವಿಟೇಷನಲ್ ಫೋರ್ಸ್ ಫಾರ್ಮುಲಾ ಇಸ್ ಗಿವನ್ ಬೈ G m1 m2 ಡಿವೈಡ್ ಬೈ r². ನೀವು ಜಿಗೆ ಸಾಲ್ವ್ ಮಾಡಿಕೊಂಡ್ರೆ ಈ r² ಈಚೆಗೆ ಬಂದರೆ ಆ f × r² ಡಿವೈಡೆಡ್ ಬೈ m1 m2 ಅಂತ ಹೀಗೆ ಬರ್ಕೊಳ್ತೀರ. ಇದೇನು ಸಾರ್ ಹೀಗೆ ಬರೆದ್ಬಿಟ್ರಿ ಅಂದರೆ 2 ಮಾಸ್ ಇದೆ ಇಲ್ಲಿ, ಮಾಸ್ m1, ಇನ್ನೊಂದು ಮಾಸ್ m2 ಇದೆ. ನೋಡಿ, ಈ ಎರಡೂ ಮಾಸಸ್ಗಳು ಸೆಪರೇಟ್ ಬೈ ಡಿಸ್ಟೆನ್ಸ್ r ಎಕ್ಸರ್ಟ್ ಫೋರ್ಸ್ ಆನ್ ಈಚ್ ಅದರ್. ದಟ್ ಈಸ್ ಗಿವನ್ ಬೈ G m1 m2. ಅಂದರೆ ಫೋರ್ಸ್ ಡಿಪೆಂಡ್ಸ್ ಆನ್ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ಸ್ಕ್ವೇರ್. ಇನ್ವರ್ಸ್ ಅಂದರೆ ಕೆಳಗಡೆ ಬರೆಯೋದು, ಇನ್ವರ್ಸ್ ವಿಲೋಮ ಅಂತೀವಿ ಕನ್ನಡದಲ್ಲಿ. ಇನ್ವರ್ಸ್ ಡೈರೆಕ್ಟ್ ಅಂದರೆ ನೇರ, ವಿಲೋಮ. ಇಲ್ಲಿ ಇನ್ವರ್ಸ್ ರಿಲೇಟೆಡ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ಕಾನ್ಸ್ಟೆಂಟ್ ಬರುತ್ತೆ. ಕಾನ್ಸ್ಟೆಂಟಿಗೆ ಯೂನಿಟ್ ಇದೆ. ಯೂನಿಟ್ನ ನೀವು ಬರೀಲಿಕ್ಕೆ ಹೊರಟಾಗ ನೋಡಿ ಹಿಂಗೆ ಬರೀತೀವಿ. ಹಾಗಾದರೆ ನಾನೇನು ಬರೀಬೇಕು ಇಲ್ಲಿ? ಗ್ರಾವಿಟೇಷನಲ್ ಕಾನ್ಸ್ಟೆಂಟಿಗೆ ಫಾರ್ಮುಲಾ ನೋಡಿ, ಇದು G = Fr² ಡಿವೈಡ್ ಬೈ m1 m2. ಹೇಗೆ ಸಾರ್ ಅಂದರೆ ನೋಡಿ ಸಾರ್ ಇಲ್ಲಿಗಿದೆ, ಈ ಥರ ನೀವು ಬರ್ಕೊಂಡು ಕಲಿತೀರಾ. ಎಲ್ಲಿ ಕಲಿತೀರಾ? ಗ್ರಾವಿಟೇಷನ್ ಚಾಪ್ಟರ್ ಕಲಿತೀರಾ. ಅಲ್ಲಿವರೆಗೆ ಬಯಾಟ್ ಮಾಡ್ಕೊಂಡಿರಿ. ನ್ಯೂಟನ್ಗೆ ಏನು ಬರೆದ್ರಿ? ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡಿ, ಕೆಲವರು ಮಾತ್ರ ಹೇಳ್ತಾ ಇದ್ದಾರೆ ನೋಡ್ಕೊಂಡು, ಇನ್ನು ಕೆಲವರು ಸುಮ್ಮನೆ ಎಲ್ಲೋ ಮರ್ತುಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಹಿಂದೆ ಬರೆದಿದ್ವಿ ಫೋರ್ಸ್ಗೆ ಅಲ್ವಾ. ಆರ್ ಅಂದರೆ ಡಿಸ್ಟೆನ್ಸ್ನ ನೀವು ಮೀಟ್ರಲ್ಲಿ ಬರೀತೀರಲ್ವೇ. ಸ್ಕ್ವೇರ್ ಇರೋದ್ರಿಂದ 2 ಸರಿ ಬರೀತೀರ ಸ್ಕ್ವೇರ್. ಕೆ ಜಿ ನೋಡಿ, ಇಲ್ಲೊಂದು ಕೆ ಜಿ ಇನ್ನೊಂದು ಕೆ ಜಿ, ಕರೆಕ್ಟಾ? 1 kg ಕ್ಯಾನ್ಸಲ್ ಆಯಿತು. ಮಿಕ್ಕಿರೋ 1 kg ಮೇಲಕ್ಕೆ ಬರುತ್ತೆ. ಮೇಲಕ್ಕೆ ಬಂದಾಗ ಕೆ ಜಿ -1 ಬರ್ಕೋಬೇಕು. ಮೀಟರ್ 1 ಸರಿ, ಇಲ್ಲಿ 2 ಸರಿ ಇದೆ. ಎಷ್ಟು ಸರಿ ಆಯಿತು? ಹಾಗಾದರೆ 3 ಸರಿ ಆಯಿತು. ಆ್ಯಂಡ್ ಸೆಕೆಂಡ್ -2 ಟೈಮ್ಸ್. ನೋಡಿ ಹೇಗೆ ತುಂಬ ಸುಲಭವಾಗಿ ಈ ಥರ ಬರ್ಕೋಬೋದು. ಅಲ್ಲಿಗೆ ಕಿಲೋಗ್ರಾಮ್ ಯೂನಿಟ್ ಆಫ್ ಮಾಸ್ ಅದು -1 ಟೈಮ್ಸ್ ಇದೆ.
ಆ್ಯಂಡ್ ಮೀಟರ್ ಯೂನಿಟ್ ಆಫ್ ಲೆಂತ್ 3 ಟೈಮ್ಸ್ ಇದೆ, ಆ್ಯಂಡ್ ಸೆಕೆಂಡ್ ಯೂನಿಟ್ ಆಫ್ ಟೈಮು -2 ಟೈಮ್ಸ್ ಇದೆ. M1, M-1, L3, T-2, dimensional formula of G, where G, very important popular term, is called universal gravitational constant. ಏನು ಹೇಳ್ತೀವಿ ಸ್ಟೂಡೆಂಟ್ಸ್? ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ನೋಡಿ, ಹೀಗೆ ವಿ ಕ್ಯಾನ್ ರೈಟ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎನಿ ನ್ಯೂ ಕ್ವಾಂಟಿಟಿ. ಇನ್ನೂ ಒಂದಿದೆ ನಿಮ್ಮ ಟೇಬಲ್ನಲ್ಲಿ, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಅದು ಈಗ ಬರೆದಿರೋದಿಲ್ಲ, ನಾನು ಆ ಚಾಪ್ಟ್ರಿಗೆ ಹೋದಾಗ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ ಒಂದು ಚಾಪ್ಟರ್ ಇದೆ, ಅಲ್ಲಿಗೆ ಬಂದಾಗ ಅಲ್ಲೇ ಬರೆಯೋಣ ಆಯಿತಾ. ಹೀಗೆ ನಾನು ಒಂದನ್ನು ಬರೆದು ಹೇಗೆ ತೋರಿಸ್ತೀವಿ ಡೈಮೆನ್ಷನ್ನ ಅಂತ ಪ್ರಾಕ್ಟೀಸ್ ಮಾಡಿದೆ ಒಂದನ್ನು. ಈಗ ಈ ಥರದ್ದು ನೋಡ್ಕೊಂಡಿರಿ. ಅದರಲ್ಲಿ ಕೆಲವು ತುಂಬ ಕಾಮನಾಗಿ ಯೂಸ್ ಮಾಡೋದು ಫೋರ್ಸ್, ವೆಲಾಸಿಟಿ, ಆಕ್ಸಲರೇಷನ್, ಮೊಮೆಂಟಮ್, ಈ ಥರದನ್ನ ಕಾಮನ್ನಾಗಿ ನಾವು ಯೂಸ್ ಮಾಡ್ತೀವಿ. ಹೈಸ್ಕೂಲಿಗೂ ಓದ್ಕೊ ಬಂದಿದ್ದೀರಾ, ಮುಂದೆನೂ ಕಲಿತೀರಾ. ಇವುಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಮೆಥಡ್ನ ಅಂದರೆ ಈ ಡೈಮೆನ್ಷನ್ಸ್ ಬರೆಯೋದನ್ನು ಹೇಳ್ತೀವಿ, ಡೈಮೆನ್ಷನಲ್ ಫಾರ್ಮುಲಾ ಎಕ್ಸ್ಪ್ರೆಷನ್ ಬರೆಯೋದನ್ನು ಯೂಸ್ ಮಾಡಿ ಗೋಯಿಂಗ್ ಟು ಡೂ ಸಮ್ ಅಪ್ಲಿಕೇಶನ್ಸ್. ನಿಮ್ಮ ಎಕ್ಸಾಮ್ನಲ್ಲಿ 2 and 3 ಮಾರ್ಕ್ಸ್ ಕೇಳ್ತಾರೆ. ವಿಲ್ ಡೂ ದಟ್, ರೈಟ್? Okay, that's about the dimensions of some physical quantities. ಸ್ಟೂಡೆಂಟ್ಸ್, ಇದಿಷ್ಟು ನೀವು ಈಗಲೇ ಕೂತ್ಕೊಂಡು ಬಯಾಟ್ ಮಾಡಬೇಕು ಅಂತ ಟೆನ್ಷನ್ ಮಾಡ್ಕೊಳ್ಳೋ ಥರದ್ದಿಲ್ಲ. ಯಾಕಂದರೆ ಇನ್ ದಿ ಎಂಟೈರ್ ಸಿಲೆಬಸ್ ಅಂದರೆ 1 year ಅಲ್ಲ, 2 years ಸೇರಿಸಿ ಆಲ್ಮೋಸ್ಟ್ ಸಮ್ 30 ಚಾಪ್ಟರ್ಸ್ ಟುಗೆದರ್ ನೀವು ಎಷ್ಟು ಕ್ವಾಂಟಿಟಿ ಸ್ಟಡಿ ಮಾಡ್ತಿರೋ ಎಲ್ಲದಕ್ಕೂ ಯೂನಿಟ್ಸ್ ಬರೆದು ಡೈಮೆನ್ಷನ್ಸ್ ಬರೀತೀರಾ. ನಾನು ಮೊದಲೇ ಹೇಳಿದಾಗೆ ಡೈಮೆನ್ಷನಲ್ ಅಪ್ಲಿಕೇಶನ್ಸ್ದು ಕೆಲವು ಯೂಸಸ್ ಇದೆ. ಯೂಸಸ್ ಆಫ್ ದಿ ಮೆಥಡ್ ಆಫ್ ಡೈಮೆನ್ಷನ್ಸ್ ಆರ್ ಡೈಮೆನ್ಷನಲ್ ಅನಾಲಿಸಿಸ್. ಏನು ಡೈಮೆನ್ಷನ್ ಅನಾಲಿಸಿಸ್ ನಾವು ಮಾಡಿದ್ವೋ ಅಂದರೆ ಯೂನಿಟ್ಸ್ ಬರೆದು ಡೈಮೆನ್ಷನ್ಸ್ ಬರೆಯೋದು, ಅಲ್ಲಿ ಅದರದ್ದು ಕೆಲವು ಯೂಸಸ್ ಅಪ್ಲಿಕೇಶನ್ಸ್ ಇದೆ, ಮೆಥಡ್ ಆಫ್ ಡೈಮೆನ್ಷನ್ ಅನಾಲಿಸಿಸ್. ಆ ಅಪ್ಲಿಕೇಶನ್ಸ್ಗಳಲ್ಲಿ ನಿಮಗೆ ಯೂಶ್ವಲಿ ಈ 2 ಕವರ್ ಮಾಡ್ತಾರೆ ಈ ವರ್ಷ. ಒಂದು ಟು ಚೆಕ್ ದಿ ಕರೆಕ್ಟ್ನೆಸ್ ಆಫ್ ಆನ್ ಈಕ್ವೇಷನ್, ಇದು ಒಂದು. And second one, to derive an equation. ಫಿಸಿಕ್ಸ್ನಲ್ಲಿ ಆ ಈಕ್ವೇಷನ್ಸ್ ಅಂತ ಬರುತ್ತೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಸಮೀಕರಣಗಳು. ಬೆಸ್ಟ್ ಒನ್ ಐ ರೋಟ್ ಇನ್ ದಿ ಮಾರ್ನಿಂಗ್ ಬಿಗಿನಿಂಗ್ ಕ್ಲಾಸ್, F = ma ಆ್ಯಂಡ್ V = U + AT. ನೀವು ಪ್ರಾಬ್ಲಿ ಹೈಸ್ಕೂಲಲ್ಲಿ ಕಲ್ತಿದ್ರಿ. ಫೈನಲ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ, ಆಕ್ಸಲರೇಷನ್, ಟೈಮ್, ಇದು ಒಂದು ಈಕ್ವೇಷನ್ನು. ರೈಟ್ ಸೈಡ್ ಸಮ್ ಆಫ್ 2 ಕ್ವಾಂಟಿಟೀಸ್, ಲೆಫ್ಟ್ ಸೈಡ್ ಸಿಂಗಲ್ ಟರ್ಮ್, ಇಟ್ಸ್ ಅನ್ ಈಕ್ವೇಷನ್. ಈ ಥರ ಕ್ವಾಂಟಿಟೀಸ್ಗಳ ಮಧ್ಯೆ ರಿಲೇಷನ್ ಎಸ್ಟಾಬ್ಲಿಷ್ ಮಾಡೋದು ಒಂದು ಸಪ್ರೇಟ್ ಆಸ್ಪೆಕ್ಟ್ ಫಿಸಿಕ್ಸ್ನಲ್ಲಿ. ಅದನ್ನ ಡಿರೈವಿಂಗ್ ರಿಲೇಷನ್ ಅಂತ ಕರಿತೀವಿ. ಅದಕ್ಕೆ ಬೇರೆ ಪ್ರೊಸೀಜರ್ಸ್ ಇರುತ್ತೆ, ಏನೋ ಪ್ರಿನ್ಸಿಪಲ್ಸ್ಗಳು, ಲಾಸ್ನೆಲ್ಲ ಯೂಸ್ ಮಾಡಿ ಒಂದು ರಿಲೇಷನ್ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಅದನ್ನೇ ನೀವು ಯಾವ್ಯಾವ ಕ್ವಾಂಟಿಟೀಸ್ಗಳು ಆ ರಿಲೇಷನ್ ಇನ್ವಾಲ್ವ್ ಆಗ್ತಾ ಇದೆ ತಿಳ್ಕೊಂಡ್ರೆ, ಬರೀ ಯೂನಿಟ್ಸ್ನ ನೋಡಿ ಅಥವಾ ಡೈಮೆನ್ಷನ್ಸ್ನ ಬರೆದು ಆ ಕ್ವಾಂಟಿಟೀಸ್ಗಳಿಗೆ ರಿಲೇಷನ್ ಕಂಡುಹಿಡಿಬೋದು. ಅಂದರೆ ಲೆಫ್ಟ್ ಸೈಡ್ ಕ್ವಾಂಟಿಟಿ ಫೋರ್ಸು, ರೈಟ್ ಸೈಡು ಮಾಸ್ ಮತ್ತು ಆಕ್ಸಲರೇಷನ್, ಇವೆರಡರ ಯೂನಿಟ್ ಬರೆದಾಗ ಇದ್ರ ಯೂನಿಟ್ ಬರುತ್ತೆ. ಆಮೇಲೆ ನೋಡಿ, ಇಲ್ಲಿ ನೀವು ಆ್ಯಡ್ ಮಾಡಿದ್ದೀರ ಅಂದಮೇಲೆ ಯೂನಿಟ್ ಆಫ್ ವೆಲಾಸಿಟಿ ಮಸ್ಟ್ ಬಿ ಈಕ್ವಲ್ ಟು ಸಮ್ ಆಫ್ ದಿ ಪ್ರಾಡಕ್ಟ್ ಆಫ್ ಆಕ್ಸಲರೇಷನ್ ಆ್ಯಂಡ್ ಟೈಮ್ ಯೂನಿಟ್ಸ್. ನೋಡಿ, ಆಕ್ಸಲರೇಷನ್ ಯೂನಿಟ್ ಬರೆಯೋದು, ಟೈಮ್ ಯೂನಿಟ್ ಬರೆಯೋದು, ಅವೆರಡನ್ನೂ ಸಾಲ್ವ್ ಮಾಡಿದಾಗ ವೆಲಾಸಿಟಿ ಯೂನಿಟ್ ಬರುತ್ತೆ. ಇವೆರಡು ವೆಲಾಸಿಟಿನೇ. ಅಂದರೆ ನೀವು ಕ್ವಾಂಟಿಟೀಸ್ನ ಆ್ಯಡ್ ಮಾಡ್ತೀರಾ, ಸಬ್ಟ್ರ್ಯಾಕ್ಟ್ ಮಾಡ್ತೀರಾ, ಈಕ್ವೇಟ್ ಮಾಡ್ತೀರಾ ಅಂದರೆ ಒಂದೇ ಯೂನಿಟ್ಸ್ ಇರಬೇಕು. ಇವು ಕೆಲವು ಐಡಿಯಾಸ್ ಯೂನಿಟ್ಸ್ನಲ್ಲಿ. ಇವುಗಳನ್ನು ಕನ್ಸಿಡರ್ ಮಾಡಿ ವಿ ಕ್ಯಾನ್ ಚೆಕ್ ಕರೆಕ್ಟ್ನೆಸ್ ಆಫ್ ಈಕ್ವೇಷನ್. ಲೆಫ್ಟ್ ಸೈಡು ರೈಟ್ ಸೈಡು ಈಕ್ವೇಷನ್ ಬ್ಯಾಲೆನ್ಸ್ ಆಗಲಿಲ್ಲ ಅಂದರೆ ಈಕ್ವೇಷನ್ನೇ ತಪ್ಪು, ಬರೆಯೋಕ್ಕೆ ಆಗೋದಿಲ್ಲ. ಆ ಥರ ಕನ್ಕ್ಲೂಷನ್ ನಾವು ಬರ್ಬೋದು. ಆಮೇಲೆ ಈ ಐಡಿಯಾನೇ ಯೂಸ್ ಮಾಡಿ ವಿ ಕ್ಯಾನ್ ಡಿರೈವ್ ಅನ್ ಈಕ್ವೇಷನ್. ದಿಸ್ ಆರ್ ದಿ 2 ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್. ಒನ್ ಆಫ್ ದಿ
ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇನ್ ಯುವರ್ ಎಕ್ಸಾಮಿನೇಷನ್ ಫಾರ್ 2 marks. ಸ್ಟಾರ್ ಹಾಕೊಳ್ಳಿ, ನೋಟ್ಸಲ್ಲಿ ಇದೆ ಅದು, ನೋಟ್ಸ್ನಲ್ಲಿ ಕೊಟ್ಟಿದ್ದೀನಿ ನಾನು. ದಿ ಯೂಸಸ್ ಆಫ್ ಮೆಥಡ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಕೇಳಿದ್ರೆ ಯು ವಿಲ್ ರೈಟ್ ಟು ಚೆಕ್ ದಿ ಕರೆಕ್ಟ್ನೆಸ್ ಆಫ್ ಎನ್ ಈಕ್ವೇಷನ್ ಆ್ಯಂಡ್ ಟು ಡಿರೈವ್ ಅನ್ ಈಕ್ವೇಷನ್. ಇವೆರಡು ಪ್ರಾಕ್ಟೀಸ್ ಮಾಡೋಣ. ದೇರ್ ವಿಲ್ ಬಿ ಪ್ರಾಬ್ಲಮ್ಸ್ ಫಾರ್ 5 marks ಇನ್ ಈಚ್ ಕೇಸ್ ಆರ್ 3 marks. ನೋಡಿ, ಎರಡೂ ಅಪ್ಲಿಕೇಶನ್ಸ್ಗಳಲ್ಲಿ ವಿ ಯೂಸ್ ಅನ್ ಐಡಿಯಾ. ಏನು ಐಡಿಯಾ ನಾನು ಹೇಳಿದೆ? ಒಂದು ಈಕ್ವೇಷನ್ ಬರೆದಾಗ ಈ ಥರ ಆನ್ ಐದರ್ ಸೈಡ್ಸ್ ಆಫ್ ದಿ ಈಕ್ವೇಷನ್, ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್, ಟರ್ಮ್ಸ್, ಯೂನಿಟ್ಸ್ ಆರ್ ಡೈಮೆನ್ಷನ್ಸ್ ಮಸ್ಟ್ ಬಿ ಸೇಮ್. ಈಕ್ವೇಷನ್ ಬರೆದ್ರೆ ಅಂದರೆ ಡೈಮೆನ್ಷನ್ ಸೇಮ್ ಇರಬೇಕು. ದಟ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. 1 marks ಕ್ವಶನ್ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಏನು ಹೇಳಿ, ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿಸ್? ಈ ಈಕ್ವೇಷನ್ನಲ್ಲಿ 3 ಟರ್ಮ್ಸ್ ಇದೆ. ಎಲ್ ಎಚ್ ಎಸ್ ಒಂದು ಟರ್ಮ್, ಎಲ್ ಎಚ್ ಎಸ್. ವಾಟ್ ಇಸ್ ಎಲ್ ಎಚ್ ಎಸ್? ಲೆಫ್ಟ್ ಹ್ಯಾಂಡ್ ಸೈಡ್ ಟರ್ಮ್. ಆರ್ ಎಚ್ ಎಸ್ ಇದೆ ಎಂಟೈರ್. ಈ ಆರ್ ಎಚ್ ಎಸ್ನಲ್ಲಿ 2 ಟರ್ಮ್ಸ್ ಇದೆ, ಒಂದು ಯು, ಇನ್ನೊಂದು ಎ ಟಿ. ಆ ಎ ಟಿ ಟರ್ಮ್ಗೆ ಯೂನಿಟ್ ಬರೆದಾಗ, ಯುಗೆ ಮತ್ತು ವಿಗೆ ಯೂನಿಟ್ ಬರೆದಾಗ ಯೂನಿಟ್ಸ್ಗಳು ಒಂದೇ ಬರಬೇಕು. ಒಂದೇ ಬರಲ್ಲ ಅದು ಈಕ್ವೇಟ್ ಮಾಡೋಕ್ಕೆ ಆಗೋದಿಲ್ಲ, ಆ್ಯಡ್ ಮಾಡೋಕ್ಕೂ ಆಗೋಲ್ಲ, ಸಪ್ರೇಟ್ ಮಾಡೋಕ್ಕೂ ಆಗೋದಿಲ್ಲ. ಅಂದರೆ ಲೈಕ್ ನೀವು 20 kg ಅಂತ ಬರಿತಿದ್ದಾಗೇ ದಿಸ್ ಈಸ್ ಮಾಸ್ 20 kg. ಇನ್ನೊಂದು 25 seconds ಅಂತ ಇದೆ. ವಾಟ್ ಈಸ್ ಸೆಕೆಂಡ್ಸ್? ಯೂನಿಟ್ ಆಫ್ ಟೈಮ್. ಇವೆರಡನ್ನು ಆ್ಯಡ್ ಮಾಡಿ ಅಂದರೆ ಇಸ್ ಮೀನಿಂಗ್ಲೆಸ್. ಅಬ್ಸರ್ಡ್ ಅಂದರೆ ಆ್ಯಡ್ ಮಾಡೋಕ್ಕೆ ಆಗಲ್ಲ. ನೀವು ಆ್ಯಡ್ ಮಾಡಬೇಕು ಅಂದರೆ ಎರಡೂ ಒಂದೇ ಆಗಿರಬೇಕು. ಟೈಮ್ನ ಮಾಸ್ಗೆ ಹೆಂಗೆ ಆ್ಯಡ್ ಮಾಡ್ತೀರಾ? ಮೀನಿಂಗೇ ಬರಲ್ಲ. ಅದು ಮಲ್ಟಿಪ್ಲೈ ಮಾಡ್ಬೋದು, ಫಿಸಿಕ್ಸ್ನಲ್ಲಿ ಡಿವೈಡ್ ಮಾಡ್ಬೋದು. ಆದರೆ ಆ್ಯಡ್ ಮಾಡಬೇಕು ಅಂದರೆ ಒಂದೇ ಯೂನಿಟ್ಸ್ ಇರಬೇಕು. ಲೈಕ್ ಕ್ವಾಂಟಿಟೀಸ್ ಮಾತ್ರ ಆ್ಯಡ್ ಮಾಡ್ಬೋದು, ಸಬ್ಟ್ರ್ಯಾಕ್ಟ್ ಮಾಡ್ಬೋದು. ಹಾಗಾಗಿ ಒಂದು ಈಕ್ವೇಷನ್ ಬರೆದಾಗ ಎಲ್ಲ ಟರ್ಮ್ಸ್ ಅಂದರೆ ಎ ಟಿ 1 term, ಯು 1 term, ವಿ 1 term, ಇವಿಷ್ಟಕ್ಕೂ ಒಂದೇ ಯೂನಿಟ್ ಇರಬೇಕು. ದೆನ್ ಓನ್ಲಿ ಈಕ್ವೇಷನ್ ಕರೆಕ್ಟ್. ಈ ಐಡಿಯಾನೇ ವಿ ಕಾಲ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಇಟ್ ಈಸ್ ಸ್ಟೇಟೆಡ್ ಲೈಕ್ ದಿಸ್: ಡೈಮೆನ್ಷನ್ಸ್ ಆಫ್ ಆಲ್ ಟರ್ಮ್ಸ್ ಆನ್ ದಿ 2 sides ಆಫ್ ಎನ್ ಈಕ್ವೇಷನ್ ಮಸ್ಟ್ ಬಿ ಸೇಮ್. ಆನ್ 2 sides ಅಂದರೆ ಎಲ್ ಎಚ್ ಎಸ್, ಆರ್ ಎಚ್ ಎಸ್. ಬಿಫೋರ್ ದಿ ಈಕ್ವೇಷನ್ ಎಲ್ ಎಚ್ ಎಸ್, ಆಫ್ಟರ್ ದ ಈಕ್ವಲ್ಸ್ ಆರ್ ಬಿಫೋರ್ ಈಕ್ವಲ್ಸ್ ಎಲ್ ಎಚ್ ಎಸ್, ಆಫ್ಟರ್ ಈಕ್ವಲ್ಸ್ ಆರ್ ಎಚ್ ಎಸ್ ಇನ್ ಎನ್ ಈಕ್ವೇಷನ್ ಅಂದರೆ ಈಕ್ವಲ್ಸ್ ಬರೆದು ನೋಡಿ. ಡೈಮೆನ್ಷನ್ ಆಫ್ ಆಲ್ ದಿ ಟರ್ಮ್ಸ್ ಅಂದಾಗ, ಆಲ್ ದಿ ಟರ್ಮ್ಸ್ ಅಂದರೆ ಯು 1 term, ಎ ಟಿ 1 term, ವಿ 1 term. ಆಲ್ ದಿ 3 terms ಆನ್ ಐದರ್ ಸೈಡ್ಸ್ ಆಫ್ ದಿ ಈಕ್ವೇಷನ್ ಅಂದರೆ ಲೆಫ್ಟ್ ಸೈಡ್ ಆಫ್ ಈಕ್ವಲ್ಸ್, ರೈಟ್ ಸೈಡ್ ಆಫ್ ಈಕ್ವಲ್ಸ್ ಮಸ್ಟ್ ಬಿ ಸೇಮ್. ವಾಟ್ ಮಸ್ಟ್ ಬಿ ಸೇಮ್? ಡೈಮೆನ್ಷನ್ಸ್ ಮಸ್ಟ್ ಬಿ ಸೇಮ್. ನೋಡಿ, ಇದು ಐಡಿಯಾ. 1 marks ಕ್ವಶನ್. ಹೌ ಡು ಯು ಸ್ಟೇಟ್? ಡೈಮೆನ್ಷನ್ಸ್ ಆಫ್ ಆಲ್ ಟರ್ಮ್ಸ್ ಆನ್ ಐದರ್ ಸೈಡ್ಸ್ ಆಫ್ ಫಿಸಿಕಲ್ ಈಕ್ವೇಷನ್ ಮಸ್ಟ್ ಬಿ ಸೇಮ್. ನೋಡಿ, ಇದು 1 mark, ಇದು 2 marks. ಇನ್ನೂ ಒಂದು ಬರುತ್ತೆ ಟು ಕನ್ವರ್ಟ್ ಈಕ್ವೇಷನ್. ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ ಡೀಟೇಲ್ ಮಾಡೋಣ. ಇಷ್ಟು ನೋಡ್ಕೊಂಡಿದ್ದೀವಿ.